ಅವರೇ ಉತ್ತರ ಕೊಟ್ಟಿದ್ದಾರೆ. ಒಂದು ಪಂಪು ತೆಗೆದ ನಂತರ ಅದರ ಖರ್ಚು ಗೊತ್ತಾಗೋದು, ಮೊದಲೇ ಹೇಗೆ ಗೊತ್ತಾಗಿದೆ ಅಂತ ನಾವು ಕೇಳೋದು ಅಷ್ಟೇ. ಕ್ರಿಯೋಜನೆ ಮಾಡುವಾಗಲೇ ಹೇಗೆ ಗೊತ್ತಾಯ್ತು ಅಂತೇಳಿ ಇದು ಪ್ರಶ್ನೆ ಬರೋದು ಬಿಟ್ಟರೆ ಬೇರೆ ಏನಿಲ್ಲ. ಅವರೆಲ್ಲರೂ ಸತ್ಯ ಇದನ್ನೇ ಇಟ್ಟಿದ್ದಾರೆ, ಅದು ಹೌದು. ಅದಕ್ಕೆ ಕೆಲವು ಗ್ರಾಮ ಪಂಚಾಯತ್ನಲ್ಲಿ ಏನು ಮಾಡ್ತಾರೆ, ಪ್ರತಿ ವರ್ಷ ಒಂದು ಲಂಸಮ್ ಅಮೌಂಟ್ ಇಟ್ಟು ಅದರ ಮೇಲೆ ಒಂದು ವರ್ಷದ ನಿರ್ವಹಣೆಗೆ ಅಂತೇಳಿ ಟೆಂಡರ್ ಕರೀತಾರೆ. ಆ ವರ್ಷ ಎಷ್ಟು ರಿಪೇರಿ ಬಂದರೂ ಕೂಡ ಅವನೇ ನಿರ್ವಹಣೆ ಮಾಡಬೇಕು. ಖರ್ಚು ಜಾಸ್ತಿ ಆದರೂ ಅದೇ ಮೊತ್ತದಲ್ಲಿ ಮಾಡಬೇಕು, ಕಡಿಮೆ ಖರ್ಚಾದರೂ ಕೂಡ ಅದೇ ಮೊತ್ತ ಕೊಡಬೇಕು. ಇದು ಅದರ ವ್ಯವಸ್ಥೆ. ಸರ್ಕಾರ ತುರ್ತು ಕಾಮಗಾರಿ ಮಾಡಲಿಕ್ಕೆ ಅದಕ್ಕೂ ಒಂದು ವ್ಯವಸ್ಥೆಯನ್ನು ರೂಪಿಸಿದೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈಗ ವಿದ್ಯುತ್ತು ನಿರ್ವಹಣೆದು ಕೂಡ ನಮ್ಮ ದಾರಿದೀಪದ್ದು ಆವಾಗ ಬಿಲ್ ಮಾಡುವಂಥದ್ದಲ್ಲ. ಒಂದು ವರ್ಷದಲ್ಲಿ ನಾವು 4-5 ವರ್ಷ ಏನು ಖರ್ಚು ಮಾಡಿದ್ದೇವೆ ಅದನ್ನು ನೋಡಿಕೊಂಡು ಒಂದು ಟೆಂಡರ್ ಕರಿತೇವೆ. ಅದರಲ್ಲಿ ಯಾರು ನಿಲ್ತಾರೆ, ಎಲೆಕ್ಟ್ರಿಕಲ್ ಅದರ ಇದಿರುವವರು, ಅವರಿಗೆ ಇದನ್ನು ಕೊಡ್ತೇವೆ ನಿರ್ವಹಣೆಗೆ. ಅವರಿಗೆ ನಾವು 1.5 ಲಕ್ಷ ಮಾಡಿ 2 ಲಕ್ಷ ಬಿಲ್ ಆದರೂ ಕೂಡ ನಾವು ಕೊಡೋದು 1.5 ಲಕ್ಷವೇ. ಅವನಿಗೆ 1 ಲಕ್ಷ ಖರ್ಚಾದರೂ ಕೂಡ ನಾವು ಕೊಡೋದು 1.5 ಲಕ್ಷವೇ. ಇದು ವ್ಯವಸ್ಥೆ ಅಂತ ಮಾತ್ರ ನಾವು ಹೇಳುವಂಥದ್ದು. ಇದು ಪಾರದರ್ಶಕತೆ. ಇದು ಸಭೆಯಲ್ಲಿ ಈಗಾಗಲೇ ಹೇಳಿದ್ದಾರೆ, ನೀವು ಚರ್ಚೆ ಮಾಡಿ ಇದಕ್ಕೆ ಈ ಸಲ ರಿಯಾಯಿತಿ ಕೊಟ್ಟು ಮುಂದಕ್ಕೆ ಹಾಗೆ ಆಗದ ರೀತಿಯಲ್ಲಿ ಮಾಡ್ತಾರೆ ಅಂತಿದ್ರೆ ಅನುಮೋದನೆ ಕೊಡುವಂಥದ್ದು ನಿಮ್ಮ ಇದು. ಆದರೆ ಇದನ್ನು ಕೂಡ ಚರ್ಚೆ ಮಾಡುವಂಥ ವಿಷಯ ಅಂತ ಹೇಳುವಂಥದ್ದು ಅಷ್ಟೇ. ಎಂತ ಮಾಡುದಂತೇಳಿ ನಾವೊಂದು ಉತ್ತಮವಾದಂತ ಕಾರ್ಯಕ್ರಮ ಮಾಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಯಾರಿಗೂ ನೀರಿನ ಸಮಸ್ಯೆ ಬರಬಾರದು. ಈಗ ಒಂದು ಕಡೆ ಯಾರಿಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ಖುದ್ದಾಗಿ ನಾನು ಅಧಿಕಾರಿ ಒಂದು ಕಡೆಗೆ ನೀರಿನ ನಿರ್ವಹಣೆ ಮಾಡ್ತಿದ್ದೇನೆ. ಈಗ ಅಭಿವೃದ್ಧಿಯ ವಿಚಾರದಲ್ಲಿ ಮಾತಾಡ್ತಿಲ್ಲ, ಇವರ ಕಾಲೇಜ ಬಗ್ಗೆ ಪ್ರತಿಯೊಂದು ಪ್ರಶ್ನೆ ಏನಿಲ್ಲ. ಹೀಗೆ ಮಾಡ್ಬೇಕಂತೆ ಮೊಬೈಲ್ನ ಸಮಸ್ಯೆ ಅಂತ ಆಗುವಾಗ ಇದು ಹೀಗೆ ಮಾಡ್ಬೇಕು. ಹೇಗೆ ಇವಾಗ ಹೇಳಿದ ಹಾಗೆ ಇದಕ್ಕೆ ಇಷ್ಟು ಅಂತ ಹೇಳಿ ಇಟ್ಟುಕೊಂಡೆ ಮುಂದುವರಿಸಿ ಇದು ಟೈಮ್ ಟು ಟೈಮ್ ಆಗುದಿಲ್ಲ ಅಲ್ಲ. ಅಲ್ಲ ನಾನು ಹೇಳಿದ್ರು, ಈಗ ಏಪ್ರಿಲ್ ನಲ್ಲಿ ಪ್ರಯೋಜನ ಮಾಡ್ತಾರೆ, ಡಿಸೆಂಬರ್ ನಲ್ಲಿ ಪಂಪ್ ಹಾಳಾಗ್ತದೆ. ಡಿಸೆಂಬರ್ ನಲ್ಲಿ ಪಂಪಿಗೆ 41,850 ಖರ್ಚಾಗ್ತದೆ ಅಂತ ಹೇಳಿ ಏಪ್ರಿಲ್ ನಲ್ಲಿ ಹೇಗೆ ಗೊತ್ತಾಯ್ತು? ಅದೇ ಬೋರ್ನಲ್ಲಿ ಹಾಳಾಗ್ತದೆ ಅಂತ ಹೇಗೆ ಗೊತ್ತಾಯ್ತು? ಆ ಬೋರ್ನಲ್ಲೇ ಹಾಳಾಗ್ತದೆ ಅಂತ ಹೇಗೆ ಗೊತ್ತಾಯ್ತು? ನಮ್ಮಲ್ಲಿ 20 ಬೋರ್ನಲ್ಲಿ ಇರ್ಬೋದು, ಯಾವುದಾದ್ರೂ ಒಂದು ಹಾಳಾಗಿಯೇ ಆಗ್ತದೆ. ನಿಮಗೆ ವರ್ಷದಲ್ಲಿ 20ರಲ್ಲಿ 10 ಕೆಟ್ಟು ಹೋಗುದು ಎಲ್ಲಾ ಪಂಚಾಯತಿಗಳಲ್ಲಿ ನಡೆಯುವಂಥ ವಿಷಯವೇ. ಕೆಟ್ಟು ಹೋಗ್ತದೆ. ಇವತ್ತಿನ ವಿದ್ಯುತ್ ವ್ಯವಸ್ಥೆಯಲ್ಲಿ ಇದೆಲ್ಲ ಇರುವಂಥದ್ದೇ. ಖರ್ಚಿನ ವಿಷಯದಲ್ಲಿ ನಾವು ಮಾತಾಡ್ತಾನೆ ಇಲ್ಲ. 9 ಪಂಪ್ ದೀಪ 10 ಪಂಪ್ ದೀಪ ಬೆಳೆಯುತ್ತೆ. ಅವ್ರು ಒಂದು ಪಂಪ್ ಅಲ್ಲ, ಹಾಗೆ ಪಂಪ್ ದೀಪ ಅದನ್ನು ಒಂದು ಪಂಪ್ ತೋರಿಸ್ತಾರೆ. ಎಮರ್ಜೆನ್ಸಿಗೆ ಇಡ್ಬೇಕಷ್ಟೇ. ಅದಕ್ಕೆ ನಾನು ಅಂಶಮ್ಯ ಮುಂದೆ ಮುಂದಕ್ಕೆ ಆ ರೀತಿಯ ಪ್ರಕ್ರಿಯೆ ಹೋಗ್ಬೇಕು. ಇದು ಸ್ವಲ್ಪ ಡೌಟಿಗೆ ಕ್ರಿಯೇಟ್ ಆಗ್ತದೆ ಅಂತೆ. ಓದುದು ಒಂದೇ ಪಂಪ್ ಅಲ್ವಾ, ನಾವು 10 ಪಂಪ್ ಓದ್ತೇವ, ಓದುದು ಒಂದೇ ಪಂಪ್ ಅಲ್ಲ. ಅಮೌಂಟ್ ಇಟ್ಟದ್ದು ಲಂಸ ಒಟ್ಟಿಗೆ ಅಲ್ಲ, ಹೌದು ಒಟ್ಟಿಗೆ ಇಟ್ಟು ಈಗ ಸರ್ ಹೇಳಿದಾಗೆ ಮುಂದಕ್ಕೆ ನಾವು ಕ್ರಿಯಾ ಯೋಜನೆಯನ್ನ ಮಾಡುವ ಸಂದರ್ಭದಲ್ಲಿ ಒಂದು ಪಂಪಿಗೆ ಒಂದು ನಮ್ಮ ಅಂದಾಜು ಮೊತ್ತ ಎಷ್ಟು ಬೇಕಾಗುವುದು ಆ ತರ ಅದಕ್ಕೆ ಅನುದಾನ ಇಟ್ಟು ಅದನ್ನ ಮುಂದಿನ ದಿನಗಳಲ್ಲಿ ಬರುವ ವರ್ಷದ ಕ್ರಿಯಾ ಯೋಜನೆ ಮಾಡುವ ಸಂದರ್ಭದಲ್ಲಿ ಆ ನಿಯಮ ಏನಿದೆ ಅದಕ್ಕೆ ಪೂರಕವಾಗಿ ಪಾಲನೆಯನ್ನ ಮಾಡುತ್ತೇವೆ. ಎಂತ ಮಾಡುದು? ಗ್ರಾಮಸ್ಥರು ಹೇಗೆ ಹೇಳ್ತೀರಿ? ನಿಮ್ಮ ಕೈಯಲ್ಲಿ ಇರುವುದು ಇಷ್ಟು ಚರ್ಚೆ ಎಲ್ಲ ಆಗಿದೆ, ನಿಮಗೆಲ್ಲ ಗೊತ್ತಾಗಿದೆ. ಸರ್ ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ, ಅಧ್ಯಕ್ಷರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಭೆ ನಿರ್ಧಾರ ಮಾಡಿದಾಗ ನಾವು ಬರೆಯುವಂಥದ್ದು.
ಅಲ್ಲಿ ಪಂಪ್ ಹಾಳಾಗಿದ್ದು ಹೌದಲ್ಲ, ಆಗಿದ್ದು ಹೌದು. ಮತ್ತೆ ರಿಪೇರಿಯಾಗಿ ಮರು ದಿವಸವೇ ನೀರಿನ ಸಪ್ಲೈ ಕೂಡ ಆಗಿದೆ ಅಲ್ಲ. ನಿಯಮದಲ್ಲಿ ಮಾತ್ರ ಅಲ್ಲ, ಬಿಲ್ಲು ಕೂಡ ಮತ್ತೆ ಮಾಡಿದ್ದು ಮಾಡದೇ ಉಪಾಯ ಇಲ್ಲ. ಅದು ಕೂಡ ಖರ್ಚು ಬಂದ್ರೆ ಮಾತ್ರ ಈಗ ಎಂತ ಮಾಡೋದು? ಬೇಗ ನೀವು ನಿರ್ಣಯ ಮಾಡಿ ಒಂದು ಏನು ಅಂತ ಹೇಳ್ಕೊಂಡು ಅದನ್ನ ಆಕ್ಷೇಪಣೆ ಕೈ ಬಿಡೋದ ಹೇಗೆ ಅಂತ ಹೇಳ್ಕೊಂಡು ನಿನ್ನೆ ಬಿಟ್ಟದಂತು ಎಲ್ರು ಹೇಗೆ ಹೇಳ್ತೀರಿ? ಮಹಿಳೆಯರು ಮಾತಾಡಿ. ಕುಡಿಯುವ ನೀರಿನ ಸಮಸ್ಯೆ ಎಲ್ರಿಗೂ ಸಂಬಂಧಿಸಿದ್ದು, ವಿಶೇಷವಾಗಿ ಮಹಿಳೆಯರಿಗೆ. ಮನೆಯಲ್ಲಿ ಗಂಡಸರು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ, ಬಟ್ ನೀರಿನ ಸಮಸ್ಯೆಯ ಅರಿವು ಇರುವುದು, ಸರಿಯಾದ ಅರಿವು ಇರುವುದು ಮಹಿಳೆಯರಿಗೆ. ಏನ್ ಮಾಡ್ಬೇಕು? ನೀವು ಒಬ್ಬರು ಹೇಳ್ತೀರಿ ಎಂತೂ ಅವರ ನಮ್ಗೆಲ್ಲ ಬಾವಿ ಪ್ರತಿಯೊಂದು ಇರ್ತದೆ ಮನೆಯಲ್ಲೆಲ್ಲ. ನಾವು ಅದ್ರಲ್ಲಿ ನೀರು ಇದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಭಾಗವಹಿಸಿದವರು ಹೆಚ್ಚು ಅದರ ಫಲಾನುಭವಿಗಳು ಅಲ್ಲ. ಆದ್ರೂ ನಾವು ಮನವರಿಕೆ ಮಾಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ಗ್ರಾಮ ಪಂಚಾಯತ್ ನಮ್ದಲ್ವಾ. ನಿಮ್ಮ ಹಣದಲ್ಲಿ ಆಗ್ತಾ ಇರುವ ಕಾಮಗಾರಿ, ಹಾಗಾಗಿ ಎಂತ ಮಾಡ್ಬೇಕು ಅಂತೇಳಿ ನೀವು ಕೊಟ್ಟ ತೆರಿಗೆ ಹಣ ಅಥವಾ ಸರ್ಕಾರದಿಂದ ಬಂದಂತ ಅನುದಾನದಿಂದ ಆಗಿರುವಂತದ್ದು. ಕೈ ಬಿಡಬೇಕು ಆಕ್ಷೇಪಣೆಯನ್ನ ಅಥವಾ ಎಂತ ಮಾಡ್ಬೇಕು ಅಂತ ನೀವು ಹೇಳ್ಬೇಕು. ಈಗ ಹೇಳಿದ್ರು ಒಬ್ರು, ಅದಕ್ಕೆ ಒಪ್ಪಿಗೆ ಇದ್ರೆ ಹಾ, ಆಕ್ಷೇಪಣೆಯನ್ನು ನಮ್ಗೊಂದಿಲ್ಲ, ಮುಂದಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಹೇಳಿದ್ರು. ಮೊಗ್ರು ಗ್ರಾಮದ ಕೊಳರ್ಬೆ ಎಂಬಲ್ಲಿ ಸೋಲಾರ್ ದಾರಿದೀಪ ಅಳವಡಿಕೆ ಪಾವತಿ ಮೊತ್ತ 22,900. ಸದರಿ ಕಾಮಗಾರಿ ಪರಿಶೀಲನೆ ವೇಳೆ ಸೋಲಾರ್ ಲೈಟ್ ದುರಸ್ತಿಗೆ ತೆಗೆದುಕೊಂಡು ಹೋಗಿ 1 ವರ್ಷ ಆಗಿರುವುದಾಗಿ ಸ್ಥಳೀಯರು ತಿಳಿಸಿರುತ್ತಾರೆ. ಆದ್ದರಿಂದ ಕಾಮಗಾರಿಯ ನಿರ್ವಹಣೆ ಇಲ್ಲದೇ ಇರುವುದರಿಂದ ಪಾವತಿಯಾದ 22,900 ಅನ್ನು ಮಾರ್ಗಸೂಚಿ ಉಲ್ಲಂಘನೆ ಎಂದು ಪರಿಗಣಿಸಿದೆ. ಆಸ್ತಿ ನಾಶ ಅಂದ್ರೆ ಲೆಕ್ಕ 1 ವರ್ಷ ಆದ್ರೆ ಲೈಟ್ ಇಲ್ಲ, ಲೈಟ್ ರಿಪೇರಿಗೆ 1 ವರ್ಷ ಆಯ್ತು. ಗ್ರಾಮ ಪಂಚಾಯತಿಗೆ ಅವರು ದೂರು ಕೊಟ್ಟಿಲ್ವಾ? ಆ ಏರಿಯಾದವ್ರು ಯಾರು ಇದ್ದೀರಾ? ಕಂಪನಿ ಸ್ವಸ್ಥಕ್ಕೆ ಹಾಳಾಗಿದ್ದಂತ ಒಣಗಿದವರು. ಎಷ್ಟು ಸಮಯ ಸರಿ ಇತ್ತು? ಸರಿ, 1 ವರ್ಷ ಸರಿ. ಆಮೇಲೆ ಅವರದ್ದು ಇದು ಹೇಗೆ ಕಂಡೀಷನ್? 1 ವರ್ಷ ಯೂಸ್ ಆಗಿದೆ. ಮತ್ತೆ ಇಲ್ಲ, ನಿರಂತರ ಯೂಸ್ ಆಗ್ಬೇಕು. 1 ವರ್ಷ ನಿರ್ವಹಣೆ ಯಾವ್ದು ಹಾಳಾದ್ರೆ ಅವರೇ ದುರಸ್ತಿ ಮಾಡಿ. ಹೌದು. ಈಗ ಕೊಂಡೋಟನ್ನು ಹಾಕ್ಲಿಲ್ಲ 1 ವರ್ಷ, ಅದಕ್ಕೆ ಮೊನ್ನೆ ಗ್ರಾಮ ಪಂಚಾಯತ್ ಅಲ್ವಾ ಅವ್ರನ್ನ ಮಾಡಿಸೋದು. ಗ್ರಾಮ ಪಂಚಾಯತಿ ನೀವು 1 ತಿಂಗಳು ವಿಷಯ ಬೇರೆ, 1 ವರ್ಷ ಅಂತ ಹೇಳಿದ್ರೆ ಆದ್ರೆ ಅರ್ಥ ಇದ್ದದು. ನಾಳೆ ಅದನ್ನು ಹಾಕದಿದ್ರೆ 1 ಹಿಂದೆ ಕಟ್ಟಬೇಕು ಅಲ್ಲ, ಅದು ಇನ್ನೊಂದು ಅದು ಅಲ್ಲೇ ಉಳಿತು ಚಾಟಿ ಲಗ ಆಗ್ತದೆ. ಆಗ್ಬಾರ್ದಲ್ಲ. ಸರಿ ಮಾಡಿದ ನೀವಲ್ಲಿ ದೂರು ಕೊಟ್ಟಿದ್ದೀರಾ ಅವಾಗ? ಇಲ್ಲ, ಯಾರು ನಮ್ಗೆ ಹೇಳಲಿಲ್ಲ,
ನಾವು ಅವ್ರ ಹತ್ರ ಅದನ್ನು ಬೇರೆ ರಿಪ್ಲೇಸ್ಮೆಂಟಿಗೆ ಹೇಳಿದ್ದೇವೆ. ಅದನ್ನು ತಂದು ಹಾಕುವಂಥ ಕೆಲಸವನ್ನು 15 ದಿನದೊಳಗೆ ಹಾಕಿಸ್ತೇವೆ. ಬಂದರು ಗ್ರಾಮದ ಪಾಂಜಾಳ ಪರಿಶಿಷ್ಟ ಜಾತಿ ಕಾಲೋನಿಗೆ ಹೋಗುವ ರಸ್ತೆಯಲ್ಲಿ ಸೋಲಾರ್ ದಾರಿದೀಪ ಅಳವಡಿಕೆ ಪಾವತಿ ಮೊತ್ತ 22,412. ಸದರಿ ಕಾಮಗಾರಿ ಪರಿಶೀಲನೆ ವೇಳೆ ಸ್ಥಳೀಯರು ಈ ಸೋಲಾರ್ ಲೈಟ್ ಅಳವಡಿಸಿದ ನಂತರ ಒಂದು ದಿವಸ ಕೂಡ ಉರಿದಿರುವುದಿಲ್ಲ ಎಂಬುದಾಗಿ ಮೌಖಿಕವಾಗಿ ತಿಳಿಸಿರುತ್ತಾರೆ. ಆದ್ದರಿಂದ ಪಾವತಿ ಮೊತ್ತವನ್ನು ಮಾರ್ಗಸೂಚಿ ಉಲ್ಲಂಘನೆ ಎಂದು ಪರಿಗಣಿಸಿದೆ. ಹಾಕಿದ ನಂತರ ಉರಿಲೇ ಇಲ್ಲ. ಪಾಂಜಾಳ ಯಾರಿದ್ದಾರೆ ಪಾಂಜಾಲದ ಅದಕ್ಕೆ ಅದರ ಬಗ್ಗೆ ಗಮನ ತಂದಿದ್ದೇವೆ, ಸರಿ ಮಾಡ್ಲಿಲ್ಲ ಅವರು. ಎಷ್ಟು ವರ್ಷ ಆಯ್ತು ಹಾಕಿ? 1 ವರ್ಷ ಆಯ್ತು. ಅವರು ಗ್ರಾಮ ಪಂಚಾಯತ್ ಯಾರಿಗೆ ಕಾಂಟ್ರಾಕ್ಟ್ ಹೋಗ್ತದೆ ಅವರನ್ನು ಮಾಡಿಸುವುದು ಕೆಲಸವೇ. ಅದು ಅಲ್ಲಿ ಹೊಸದೇ ತಂದು ಹಾಕ್ಬೇಕು. ತುಂಬಾ ಸರಿ ಗಮನ ತಂದಿದ್ದೇವೆ. 15 ದಿವಸ 20 ದಿವಸ ಬರ್ತೇನೆ ಅಂತ ಹೇಳಿಲ್ಲ, ಬರ್ಲಿಲ್ಲ ಅವರು. ಇಲ್ಲ ಅವ್ರಿಗೆ ಇನ್ನು ಈ ಗ್ರಾಮ ಪಂಚಾಯತ್ ಇಂದ ವರ್ಕೆ ಕೊಡುದಿಲ್ಲ ಅಂತ ನಿರ್ಣಯ ಮಾಡ್ಬೇಕಾಗ್ತದೆ. ಪಂಚಾಯತಿನ ಗಮನಕ್ಕೆ ತಂದಿದ್ದೀರಾ? ಅದು ಅಧ್ಯಕ್ಷರ ಗಮನಕ್ಕೆ, ಟೋಟಲ್ ಮೆಂಬರ್ ಗಮನಕ್ಕೆ ತಂದಿದ್ದೇವೆ ನಾವು. ಯಾಕಂತ ಹೇಳಿದ್ರೆ ನಮಗೆ ಆ ಮಾಹಿತಿ ಬರಲಿಲ್ಲ. ಇಲ್ಲದಿದ್ರೆ ಅದು ಆ ಥರ ಉಳಿಯುವುದಿಲ್ಲ. ಪಂಚಾಯತಿಗೆ ಗೊತ್ತಿಲ್ಲ, ನೀವು ಅವ್ರ ಹತ್ರ ಹೇಳಿ ಅವ್ರು ಕೊಂಡೋಗಿದ್ದಾರೆ ಏನ? ಲೈಟ್ ಉಂಟು ಅಲ್ಲಿ, ಎಲ್ಲ ಅಲ್ಲೇ ಉಂಟು, ಉರಿಯುವುದಿಲ್ಲ ಅಷ್ಟೇ. ಲೈಟ್ ತಗೊಂಡು ಹೋಗ್ಲಿಲ್ಲ, ಉರಿತಾ ಇಲ್ಲ. ಎಲ್ಲ ತೆಗ್ದಿದ್ದಾರೆ. ಅದರಲ್ಲಿ ನಮ್ಮ ಪಂಚಾಯತ್ ಕಡೆದು ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕಂತ ಹೇಳಿದ್ರೆ ನಾವು ಕೊಂಡೋಗಿ ಹಾಕುವಾಗ ಅಥವಾ ನಾವು ಸ್ಥಳ ಆಯ್ಕೆ ಮಾಡುವಾಗ ನಮ್ಮ ಆಯ್ಕೆ ನಾವು ಸ್ಥಳ ಆಯ್ಕೆ ಮಾಡುವಾಗ ಆ ಮರದಿಂದ ಸ್ವಲ್ಪ ತಪ್ಪಿಸಿ ಆಚೆ ಈಚೆ ಏನಾದ್ರು ಹಾಕ್ಲಿಕ್ಕೆ ನಾವು ಒಂದೇ ದಿನ ಚಾರ್ಜ್ ಆಗಿಲ್ಲ ಇದು ಸೋಲಾರ್ ಏನಿದೆ ಅದಕ್ಕೆ ಬೆಳಕು ಬರಬೇಕು. ಬೆಳಕೆ ಬರದಿದ್ರೆ ಅದು ಉರಿಯುವುದಿಲ್ಲ. ಮನೆ ಸರ್ಕಾರದ ನಿಮ್ದ ಹಾಕುವಾಗಲೇ ತಪ್ಪಿದೆ. ಈಗ ಏನ್ ಮಾಡ್ತೀರಿ? ಎಲ್ಲಿ ಎಂಡ ಆಗ್ಬೇಕೀಗ? ಈ ಸಮಸ್ಯೆ ಇರ್ತದೆ ಅಂದ್ರೆ ಎಂಡ ಆಗಬೇಕು ಇಲ್ಲಿ. ಬೇರೆ ಕಡೆ ಸ್ಥಳಾಂತರ ಮಾಡ್ಬೋದು, ನಮ್ಮ ಕೆಲ್ಲು ಕಡಿದ್ರೆ ಆಗ್ಬೋದು. ಅವನಿಗೆ ಒಪ್ಪೋದು ಬೇರೆ ಮಾಡಲಿ ಅಂತ ಸರಿಯಾದ ಜಾಗ ವ್ಯವಸ್ಥೆ ಬೇಟೆ ಮಾಡೋದು ನಾನು ಗೊಂಜಾಗ ಅವು ಉದಾಹರಣೆಗಳು ಅದೇ ಮತ್ತೆ ಫುಲ್ ಮರ ಕೆಲವು ವ್ಯವಸ್ಥೆ ಮಾಡುವ ಪ್ರಯತ್ನ ಮಾಡ್ತೇವೆ. ಕೋಟೆ ಗಾರ್ಡನ್ ಮಾತಾಡ್ತೇನೆ ಕಟ್ಟಿದ್ದು ಇವಾಗ ವ್ಯವಸ್ಥೆ ಅಲ್ಲ ಬರ್ಲಿಕ್ಕೆ ಇನ್ನು ಪುನಃ ಅವರೇ ಬರ್ಬೇಕು. ಎಲ್ಲೋ ಕರೆದು ಮಾತ್ರ ಕೊಡ್ಬೋದು. ಈಗ ಕಾಮಗಾರಿಯ ಉಪಯುಕ್ತತೆ ಬಗ್ಗೆ ಚರ್ಚೆ ಆಗುವುದು ಸೋಷಿಯಲ್ ಆಡಿಟ್ನ ಅಂಶವೇ. ಯಾವ ವಿಷಯ ಕೂಡ ಉಪಯೋಗ ಆಗ್ಬೇಕಂತೆ, ಉಪಯೋಗ ಆಗದಿದ್ರೆ ಚರ್ಚೆ ಆಗ್ತದೆ. ಈಗ ಉಪಯೋಗಕ್ಕೆ ತರುವಂಥದ್ದು ಆ ಮರದ ಗೆಲ್ಲುತ್ತಂತೂ ಪುನಃ ಬ್ಯಾಟ್ರಿಯನ್ನು ತಂದು ಹಾಕಿ ಚಾರ್ಜ್ ಮಾಡಿಸಿ ಕುಡಿಬೇಕು. ಅದು ಎಷ್ಟು ದಿವಸದಲ್ಲಿ ಆಗ್ತದೆ ಅಂತ ನಾವಿಲ್ಲಿ ಬರೀಬೇಕು. ಗ್ರಾಮ ಪಂಚಾಯತ್ ಅದಕ್ಕೆ ಅಧ್ಯಕ್ಷರು ಪೀರಿಯಡ್ ಅವರು ಹೇಳಿದ ದಿನವನ್ನು ನಾವು ಹಾಕುದು ನಿರ್ಣಯ ದಿನ. ಯೋಜನೆಯ ಜಿಲ್ಲಾ ಪಂಚಾಯತಿನ ಒಂದು ಕಾಮಗಾರಿ ಕಡತ ಇದ್ದು ಹಣಕಾಸಿನ ದುರುಪಯೋಗ ಪ್ರಕರಣ ಬೆಳ್ತಂಗಡಿ ತಾಲೂಕು ಬಂದರು ಗ್ರಾಮ ಪಂಚಾಯತಿನ ಮಾಲಸರ ಎಂಬಲ್ಲಿ ಪೈಪ್ಲೈನ್ ಅಳವಡಿಸುವುದು
ಈ ಕಾಮಗಾರಿಗೆ ರು 99,714 ಪಾವತಿಯಾಗಿದ್ದು, ಕಡತದ ಬಿಲ್ಲಿನಲ್ಲಿ ನಾಮಫಲಕಕ್ಕೆ ರು 1,700 ಪಾವತಿಯಾಗಿದ್ದು, ಕಾಮಗಾರಿ ಪರಿಶೀಲನೆ ಸಂದರ್ಭ ನಾಮಫಲಕ ಪರಿಶೀಲನೆಗೆ ಸಿಕ್ಕಿರುವುದಿಲ್ಲ. ಆದ್ದರಿಂದ ಪಾವತಿಯಾದ ಮೊತ್ತ 1,700 ಅನ್ನು ಹಣಕಾಸಿನ ದುರುಪಯೋಗವೆಂದು ಪರಿಗಣಿಸಿದೆ. ಹಸ್ತಾಂತರ ಆಗಿದೆ ಸರ್. ಬೋರ್ಡ್ ಮಾತ್ರ ಇಲ್ಲ. ಬೋರ್ಡ್ ಇದು ಬಟ್ ಫೈಲಲ್ಲಿ ಉಂಟು, ಬಟ್ ಬೇಸಲ್ಲಿ ಇತ್ತು. ಹಾಕಿದ್ದಾರೆ, ಯಾರು ನೋಡಿದರೆ ಗಮನಿಸಿದ್ರೆ ಆ place. ಈಗ ಅವರು ಇದನ್ನು ಅನುಮೋದಿಸದ ವಸೂಲಾತಿ ಒಂದು ಮಾತ್ರ ಕಾಂಟ್ರಾಕ್ಟ್ ಇಂದ ವಸೂಲಾತಿ ಮಾಡೋದು, ತೆರಿಗೆ ಮೊತ್ತ. ಅದು ಬಿಟ್ಟರೆ ವಸೂಲಾತಿ ಬೇರೆ ಯಾವುದಿಲ್ಲ, ಗೊತ್ತಿಲ್ಲ. ಸರಿ ತಾನೆ? ಓಕೆ, ನೆಕ್ಸ್ಟ್ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಲಭ್ಯವಾಗಿರುವ ಹಾಗೂ ವೆಚ್ಚವಾಗಿರುವ ಅನುದಾನದ ವಿವರ. 2025-26ನೇ ಸಾಲಿನ 1/4/2024ರಿಂದ 31/3/2025ರವರೆಗಿನ ಸಾಮಾಜಿಕ ಪರಿಶೋಧನೆ ವಿವರ. ಗ್ರಾಮ ಪಂಚಾಯತ್ ಗ್ರಾಮಗಳ ಸಂಖ್ಯೆ 2, ಗ್ರಾಮ ಪಂಚಾಯತ್ ಒಟ್ಟು ಜನಸಂಖ್ಯೆ 6,163, ಗ್ರಾಮ ಪಂಚಾಯತ್ ಸಕ್ರಿಯ ಉದ್ಯೋಗ ಚೀಟಿಗಳ ಸಂಖ್ಯೆ 639, ಒಟ್ಟು ನೋಂದಣಿಯಾಗಿರುವ ಕುಟುಂಬಗಳು 1,132. ಆರ್ಥಿಕ ವರ್ಷದಲ್ಲಿ ಅನುಮೋದನೆಯಾದ ಕ್ರಿಯಾಯೋಜನೆ ಮೊತ್ತ 1,57,34,357. ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಅನುಷ್ಠಾನವಾಗಿರುವ ಕಾಮಗಾರಿಗಳು ಗ್ರಾಮ ಪಂಚಾಯತ್ 240, ಸಾಮಾಜಿಕ ಅರಣ್ಯ 6, ಒಟ್ಟು 246 ಕಾಮಗಾರಿ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಅನುಷ್ಠಾನವಾಗಿರುವ ಮಾನವ ದಿನಗಳು ಗ್ರಾಮ ಪಂಚಾಯತ್ 17,451, ಸಾಮಾಜಿಕ ಅರಣ್ಯ ಇಲಾಖೆ 73, ಒಟ್ಟು ಮಾನವ ದಿನಗಳು 17,524. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಪ್ರಾರಂಭಿಸಿದ ಕಾಮಗಾರಿಗಳಲ್ಲಿ ಮುಕ್ತಾಯವಾದ ಕಾಮಗಾರಿಗಳ ಸಂಖ್ಯೆ 73. ಸಾಮಾಜಿಕ ಪರಿಶೋಧನಾ ಅವಧಿಯ ಕಾಮಗಾರಿಗಳಲ್ಲಿ ಪಾವತಿಯಾದ ಅಕುಶಲ ಕೂಲಿ ಮೊತ್ತ ಗ್ರಾಮ ಪಂಚಾಯತ್ 60,86,258, ಸಾಮಾಜಿಕ ಅರಣ್ಯ 25,449, ಒಟ್ಟು 61,11,707. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಾಮಗಾರಿಗಳಲ್ಲಿ ಪಾವತಿಯ ಸಾಮಗ್ರಿ ಮೊತ್ತ ಗ್ರಾಮ ಪಂಚಾಯತ್ 2,44,048, ಸಾಮಾಜಿಕ ಅರಣ್ಯ 42,271, ಒಟ್ಟು 2,86,319. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಭರಿಸಿದ ಒಟ್ಟು ವೆಚ್ಚ 63,98,026. ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸಿದ ಕುಟುಂಬಗಳು 309 ಕುಟುಂಬ. ಕೂಲಿ ನಿರ್ವಹಿಸಿದ ಕೂಲಿಕಾರರ ಸಂಖ್ಯೆ 595. ಇನ್ನೂರ 46 ಕಾಮಗಾರಿ ಆಗಿದೆ. ಇದನ್ನು ಸಭಾಧ್ಯಕ್ಷರ ಅನುಮತಿಯನ್ನು ತೆಗೆದುಕೊಂಡು ಈಗಾಗಲೇ ನಿಮಗೆ ಕೈಗೆಲ್ಲ ಕೊಟ್ಟಿದ್ದಾರೆ. ಸಿಕ್ಕಿದ ಕಾಪಿ ಒಮ್ಮೆ ಅದೆಲ್ಲರೂ ನೋಡಿದಿರಾ? ತುಯ್ಯಾರ ಮಾತೆಲ್ಲ ನಿಖಲ ಪದಾರ್ಥ ತುಯ್ಯಾರ ಎಲ್ಲ ಸರ್ಕ್ಯುಲೇಷನ್ ಆಗಿದೆ ಎಲ್ರಿಗೂ? ಕೊಟ್ಟಿದ್ದಲ್ಲ, ಸರ್ಕ್ಯುಲೇಷನ್ ಆಗಿದೆ. ಕೊಡುವುದು ಬೇರೆ, ಅವರ ಕೈಗೆ ಸಿಗುವುದು ಬೇರೆ. ಇನ್ನೂರ 46 ಓದುವುದಂತ ಹೇಳಿದರೆ ಇನ್ನೂ 1 ಗಂಟೆ ತಡ ಆಗ್ತದೆ. ನಿಮ್ಮ ಒಪ್ಪಿಗೆ ಇದ್ದರೆ ಸಾರ್ವಜನಿಕ ಕಾಮಗಾರಿ ಏನಾದರೂ ನಿಮ್ಮ ಗಮನಕ್ಕೆ ಬರಬೇಕಿದ್ರೆ ಓದ್ತೇವೆ. ಸಭೆ ಹೇಳಿದಾಗೆ ಸಭೆಯ ನಿರ್ಧಾರಕ್ಕೆ ಆ ಪ್ರತಿ ಬೇಕಾದರೆ ಸರ್ಕ್ಯುಲೇಷನ್ ಕೊಡ್ತೇವೆ. ಅದನ್ನು ಕೂಡ ನಿಮ್ಮಲ್ಲಿ ಇರುವಂಥದ್ದು ಕೂಡ ಕೊಡಿ. ನಿಮ್ಮಲ್ಲಿ ಒಂದುಂಟಲ್ಲ ಪ್ರತಿ? ಹಾಂ, ಅವರೊಬ್ಬರು ನಿಂತಿದ್ದಾರೆ ಹಿರಿಯರೇ, ಏನು ಹೇಳಿ? ಹಾಂ,
ಅವರು ದಾರಿದೀಪ ಅಂತ ಹೇಳುದು. ಅದಕ್ಕೆ ಮತ್ತೆ ಸಭಾಧ್ಯಕ್ಷರ ಅನುಮತಿ ಇತರ ವಿಷಯದಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಇರೋ ಒಂದಿಗೆ ಉತ್ತರ ಕೊರ್ಪೇರು ಎಂಕ್ಲೆ ಸಂಬಂಧಪಟ್ಟ ವಿಷಯ ಆಯ್ತು ಈ ಸಭೆಗೆ ಆಂಡ್ರಲ್ಲಿ ಈರೊಂಜಿ ಹಿರಿಯರಾದ ಉಂತದು ಕೇಂದ್ರತ್ತ ಐಕಾಕ್ಲು ಗೌರವ ಕೊರ್ಪೇರು. ಅವಿ ನೀವು ಇದನ್ನು ಓದೀಗ ಸಮಸ್ಯೆಗಳು ಉತ್ತಮ ಅಂಶಗಳು ಕೆಲವಿದೆ, ತೊಂದರೆ ಇಲ್ಲ. ಸಾಮಾಜಿಕ ಪರಿಶೀಲನೆ ಕಂಡುಬಂದ ಗಮನಿಸಿದ ಅಂಶಗಳು: ಮನೆ ಭೇಟಿ ಸಂದರ್ಭದಲ್ಲಿ ಉದ್ಯೋಗ ಚೀಟಿಯನ್ನು ಪರಿಶೀಲನೆ ಕೇಳಿದಾಗ 126 ಮನೆಗಳ ಉದ್ಯೋಗ ಚೀಟಿಯಲ್ಲಿ ಕೂಲಿ ಪಾವತಿಸುವ ವಿವರವನ್ನು ನಮೂದಿಸಿರುವುದಿಲ್ಲ. ಉದ್ಯೋಗ ಚೀಟಿ ನಿಮ್ಮ ಕೈಯಲ್ಲಿ ನೀವು ತರಬೇಕಲ್ಲ ಪಂಚಾಯತ್ಗೆ ಬರಲಿಕ್ಕೆ. ಇಲ್ಲಿ ಇರುವುದು ಒಬ್ರು ನೌಕರರು, ಚಾರ್ಮಾಡಿ ಸೆಕೆಂಡ್ ಅಂತ ಹೇಳಿದೆ, ಅಲ್ಲಿ 4 ಜನ ನೌಕರರಿದ್ದಾರೆ. ಇಲ್ಲಿ ಫಸ್ಟ್ ಇರುವುದು ಒಬ್ಬರು, ಅವರು ಹೊಸೊಬ್ಬರು. ನೀವು ಸಿಗ್ನೇಚರ್ಗೆ ಬರುವುದಿಲ್ಲ, ಸರಿಯಾದ ದಾಖಲೆ ಕೊಡುವುದಿಲ್ಲ, ಮತ್ತು ನಿಮ್ಮ ಕೈಯಲ್ಲಿರುವಂಥ ಉದ್ಯೋಗ ಚೀಟಿಯನ್ನು ಕೆಲಸ ಮಾಡಿದ್ದಕ್ಕೆ ಇಲ್ಲಿ ಬಂದು ಬರೆಸಬೇಕು ಪಂಚಾಯತಿಗೆ ಬಂದು. ಈಗ ಫಲಾನುಭವಿಗಳು ನೀವು ಸ್ವಲ್ಪ ಜವಾಬ್ದಾರಿ ತೆಗೆದುಕೊಳ್ಳದೆ ಹೋದರೆ ಈ ಕಾಮಗಾರಿಯನ್ನು ನಡೆಸುವುದು ಹೇಗೆ? ನೌಕರರಿಲ್ಲ, ಯಾರು ಮಾಡೋದು? GPS ಬರಬೇಕು ನಿಮ್ಮ ಸ್ಥಳಕ್ಕೆ. ಸಾರ್ವಜನಿಕ ಕಾಮಗಾರಿಯಲ್ಲಿ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ GPS ಮಾಡಬೇಕು. ಬೆಳಿಗ್ಗೆ 10 ಜನ ಇದ್ದರೆ ಅವರೇ ಸಂಜೆ ಕೂಡ 10 ಜನ ಅವರೆಲ್ಲ ಇರೋದು ಕೆಲಸದವರು. ನನಗೆ ಪುರ್ಸೊತ್ತಿಲ್ಲ ಅಂತ ಹೋದರೆ ಹಾಜರಾತಿ ಬೆಳಿಗ್ಗೆದ್ದು ಹೋಯ್ತು. ಈ ರೀತಿಯಲ್ಲಿ ಇರುವಂಥ ವ್ಯವಸ್ಥೆ. ಈಗ ನೌಕರರನ್ನು ತಗೊಳ್ಳು ಅಂತ ಹೇಳಿದರೆ ಪಂಚಾಯತಿಗೆ ಯಾರಾದರೂ ಧರ್ಮಕ್ಕೆ ಬಂದು ಕೆಲಸ ಮಾಡುವವರಿದ್ದಾರೆ? ಅದು ಇಲ್ಲಿ ಅಂತಲ್ಲ, ಎಲ್ಲಿಯಾದರೂ ಇದ್ದಾರಾ ನನ್ನನ್ನು ಸೇರಿಸಿ? ಯಾರಿಲ್ಲ. ಮತ್ತು ಹೇಗೆ ಇದನ್ನು ಈ ಯೋಜನೆಯನ್ನು ಮುಂದುವರಿಸುವುದು, ಹೇಗೆ ಮುನ್ನಡೆಸುವುದು? ಈಗ ಸಿಟಿ ಆದರೆ, ಈಗ ಉಜಿರೆ ಅಂತ ಏರಿಯಾದಲ್ಲಿ 1 ಕೋಟಿ 1.5 ಕೋಟಿ ಲೋಕಲ್ ಟ್ಯಾಕ್ಸ್ ಬರ್ತದೆ, ಅಲ್ಲಿ ಸಂಬಳ ಕೊಡ್ಬೋದು. ಇಲ್ಲಿ ನಮ್ಮ ಟ್ಯಾಕ್ಸ್ ಎಷ್ಟು ಬರೋದು, ಹೇಗೆ ಸಂಬಳ ಕೊಡೋದು? ಇದರಿಂದಾಗಿ ನಾವು ನೋಡಿದ ಪೈಕಿ ಕಾಮಗಾರಿಯಲ್ಲಿ ಮತ್ತೆಲ್ಲದರಲ್ಲೂ ಕೂಡ ನಂಬರ್ 1 ಕಾಮಗಾರಿಯ ಕಡತದಲ್ಲಿ ನಾವು ಬಹಳ ಹಿಂದೆ ಇದ್ದೇವೆ. ಸರಿಯಾದ ಪೇಪರ್ ತಂದು ಕೊಡೋದಿಲ್ಲ. ರೇಷನ್ ಕಾರ್ಡ್ ಜೆರಾಕ್ಸ್ ಕೊಡ್ತೀರಿ, ಅದನ್ನು APL BPL ಗುರುತಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂಥ ಜೆರಾಕ್ಸ್ ಅಲ್ವಾ? ಗೊತ್ತಾಗಬೇಕಲ್ಲ ನಮಗೆ ಸರಿಯಾಗಿ ದಾಖಲೆ. ಸಣ್ಣ ಹಿಡುವಳಿದಾರರ ಪತ್ರ ತಂದು ಕೊಡುವುದೇ ಇಲ್ಲ. ನಿಮಗೆ 100 ಸಲ ಫೋನ್ ಮಾಡಿದರು ಪಂಚಾಯತಿಂದ. ಕೆಲವರು ಸಣ್ಣ ಹಿಡುವಳಿದಾರರ ಪತ್ರವನ್ನು ತಂದು ಕೊಡಬೇಕು, BPL ಅಲ್ಲದವರು ಅದನ್ನು ತಂದು ಕೊಡುವುದಿಲ್ಲ. ಇನ್ನು ಉದ್ಯೋಗ ಚೀಟಿ ನಿಮ್ಮ ಕೈಯಲ್ಲಿರೋದು, ನಿಮ್ಮ ಮನೆಯಲ್ಲಿ, ಅದರಲ್ಲಿ ಬರೆಯುವುದು ಹೇಗೆ ಅವರು ಇಲ್ಲಿಗೆ ತರದಿದ್ದರೆ? ನೋಡಿ, ಫಸ್ಟ್ ಓದಿದ್ದೆ ಅದನ್ನೇ. 124ರಲ್ಲಿ ಬರೀಲಿಲ್ಲ. ಈಗ ಒಂಬರ್ಸ್ಮನ್ ಎಲ್ಲಿಯಾದರೂ ಬಂದರೆ ಪ್ರತಿ ಒಂದನ್ನು ಎಂಕ್ವೈರಿ ಮಾಡಲಿಕ್ಕೆ ಆಗ್ತದೆ? ಈಗ ನೀವು ಎಷ್ಟು ದಿವಸ ಒಳಗೆ ತಂದು ಅದನ್ನು ಬರೆಸ್ತೀರಿ ಹೇಳಿ? ಬರೆದವರಿಗೆ ನಾನು ಮಾತಾಡ್ತಿಲ್ಲ. ಇದ್ದಾರೆ, ಕೆಲವರು ಇಲ್ಲೇ ಇದ್ದಾರೆ. ಇಲ್ವಾ? ನಿಮ್ಮ ಮನೆಗೆ ಬಂದಾಗ ನೋಡಲಿಲ್ಲ ಪುಸ್ತಕ? ಈಗ ಅದನ್ನು ಬರೆಸ್ಬೇಕು ಪಂಚಾಯತ್ಗೆ. ತಂದಿರಿ, ಇವತ್ತು ಪುಸ್ತಕ ತಂದಿದ್ದೀರಾ? ಇವತ್ತು ತಂದು ಕೊಟ್ಟು ಹೋದರೆ ಅವರು ಬರೆದು 2 ದಿವಸ ಒಳಗೆ ನಿಮಗೆ ಕೊಡ್ತಾರಲ್ಲ. ನೋಡಿ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10.1ರ ಉಪ ಪ್ರಕರಣ 5ರ ಪ್ರಕಾರ ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸಬೇಕಾಗಿದ್ದು 8 ವೈಯಕ್ತಿಕ ಕಾಮಗಾರಿಗಳಿಗೆ 1 ಸಾರ್ವಜನಿಕ ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸಿರುವುದಿಲ್ಲ. ಅಲ್ಲಿ ಹೋದಾಗ ಅದು ಬೋರ್ಡ್ ಪುಡಿ ಪುಡಿ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ಒಂಥರ ಅವರಿಂದ ಬರಬಾರಲ್ಲ, ಹೇಗೆ ನೋಡಿ ಅದು ಅಂತ ಗೋಡೆಯಲ್ಲಿ ಬರ್ಸೋದ್ರೆ ಮೊದಲೇ ಹಾಕ್ಬೇಕು ಬೋರ್ಡು. ಹೌದು, ಜಾಗ್ರತೆ ಬೇಕಲ್ಲ ಅವರು. ನೋಡಿ, ಶಾಲೆಯಲ್ಲಿ ಬರ್ಸೋದು ಗೋಡೆಯಲ್ಲಿ ನಾವು ಇಲ್ಲಿ ಬನ್ನಿ.
ಹೌದು. ಹೈಸ್ಕೂಲ್ ಪ್ರಕರಣ ಬೋರ್ಡಿಗೆ 2,500 3,000 ಬಿಲ್ ಆಗ್ತದೆ. 3,000 ಕೊಟ್ಟಿದೆ, ಪೇಮೆಂಟ್ ಆಗಿದೆ. ಬೋರ್ಡ್ ಹುಡಿ ಹುಡಿ ಆಗಿದೆ. ಈಗ ಎಲ್ಲರಿಗೂ ಗೊತ್ತುಂಟು ಬೋರ್ಡ್ ಇಲ್ಲದೆ ಕೆಲಸನೇ ಸ್ಟಾರ್ಟ್ ಆಗುತ್ತಿಲ್ಲ. ಈಗ ಕೆಲಸ ಸ್ಟಾರ್ಟ್ ಆಗ್ಬೇಕಂದ್ರೆ ಫಸ್ಟ್ ಬೋರ್ಡ್ ಆಗ್ಬೇಕು. ಹೌದು. ಕೆಲವು ಸೈಟ್ ಅಲ್ಲಿ ಲಾಸ್ಟ್ ಆಗುವಾಗ ಬೋರ್ಡ್ ಇರುತ್ತಿಲ್ಲ, ಅದು ಪ್ರಾಬ್ಲಮ್ ಆಗಿದೆ. ಕೆಲವು ಮನೆಯೊಳಗೆ ಹೋಗ್ತದೆ, ಕೆಲವು ಹುಡಿಯಾಗಿ ಹೋಗ್ತದೆ. ಪ್ರಕರಣ ಸಂಖ್ಯೆ 8.1 ಪ್ರಕಾರ ಕಾಮಗಾರಿ ಸ್ಥಳದ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯ ಅಂದರೆ ಪ್ರಥಮ ಚಿಕಿತ್ಸೆ ಒದಗಿಸಿದ ದಾಖಲೆ ಇರುವುದಿಲ್ಲ. ಯೋಜನೆಯ ನಿಯಮಾನುಸಾರ ಮಾಹಿತಿ ಶಿಕ್ಷಣ ಸಂವಹನ ಅಂದರೆ ಐಇಸಿ ಚಟುವಟಿಕೆ ನಡೆಸಿದ ದಾಖಲೆ ಇರುವುದಿಲ್ಲ. ನಮೂನೆ 6, 8, 9 ನಿರ್ವಹಣೆ ಮಾಡಿರುವುದಿಲ್ಲ ಮತ್ತು 8, 9ರಲ್ಲಿ ಪಿಡಿಒ ಅವರ ಸಹಿ ಇರುವುದಿಲ್ಲ. 8ರಲ್ಲಿ ಸ್ವೀಕೃತಿ ಸಹಿ ಇರುವುದಿಲ್ಲ. ಕಾಮಗಾರಿ ಕಾರ್ಯಾದೇಶ ಪತ್ರವನ್ನು ನಿರ್ವಹಣೆ ಮಾಡಿರುವುದಿಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರ ಸಹಿ ಇರುವುದಿಲ್ಲ. 45 ಕಾಮಗಾರಿ ಕಡತದಲ್ಲಿ ಎಫ್ಟಿಒ ಪ್ರತಿ ಇಟ್ಟಿರುವುದಿಲ್ಲ. ಕಾಮಗಾರಿ ಕಡತದಲ್ಲಿ ಅಳತೆ ಪರಿಮಾಣದ ಪ್ರತಿ ಇಟ್ಟಿರುವುದಿಲ್ಲ. ಕಾಮಗಾರಿ ಕಡತ ಹಾಜರಾತಿ ಪಟ್ಟಿಯಲ್ಲಿ ಸಿಬ್ಬಂದಿ ಸಹಿ ಇರುವುದಿಲ್ಲ ಮತ್ತು ಅಧ್ಯಕ್ಷರು ಪಿಡಿಆರ್ ಇಂಜಿನಿಯರ್ ಅವರ ಸಹಿ ಇರುವುದಿಲ್ಲ. 25 ಕಾಮಗಾರಿ ಕಡತ ಕ್ರಿಯೋಜನೆ ಪ್ರತಿ ಇರುವುದಿಲ್ಲ. ನಿರೀಕ್ಷೆಯಲ್ಲಿ ಜಮೆ ಮಾಡಬೇಕಾದ ಕೂಲಿ ಮೊತ್ತ 15,009. ಸಾಮಗ್ರಿ ಮೊತ್ತ 1,82,933. 86 ಕಾಮಗಾರಿ ಕಡತದಲ್ಲಿ ಫಿಲ್ಲೆಡ್ ಅನ್ನ ಮಾರಿ ಇಟ್ಟಿರುವುದಿಲ್ಲ. ಫಿಲ್ಲೆಡ್ ಅಂದ್ರೆ ಒಂದು ನಿಮ್ಮ ಜಾಗದಲ್ಲಿ ಹಾಗೆಲ್ಲ ತಗೊಳ್ಳುದು, ಇನ್ನೊಂದು MS ನಲ್ಲಿ ಫೀಡ್ ಮಾಡಿದ್ದನ್ನು ತೆಗೆದು ಪ್ರಿಂಟ್, ಅದನ್ನೇ ತೆಗೆದು ಪ್ರಿಂಟ್ ಹಾಕಿದ್ರು. ಈ ಗ್ರಾಮ ಪಂಚಾಯತ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 24% ಕೂಲಿ ನೀಡಬೇಕಾಗಿದ್ದು, ಆದರೆ ಈ ಗ್ರಾಮ ಪಂಚಾಯತ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 5% ಮಾತ್ರ ಕೂಲಿ ನೀಡಿರುವುದು ಕಂಡುಬಂದಿದೆ. ಸಾಮಾಜಿಕ ಪರಿಶೀಲನೆ ಕಂಡುಬಂದ ಹಣಕಾಸಿನ ವಿಚಲನೆ ಪ್ರಕರಣಗಳು. ಅಲ್ಲ, ಈಗ ನೋಡಿ, ಇಲ್ಲಿ ಗಮನ ಇಡಿ. ಆಗ ನಾನು ಹೇಳಿದ್ದು ಗೊತ್ತಾಯ್ತಲ್ಲ, ಸರಿಯಾಗಿ ಕಡತ ಇಲ್ಲ ಅಂತೇಳಿ, ನಿರ್ವಹಣೆ ಇಲ್ಲ ಅಂತ ನಿಮಗೆ ಗೊತ್ತಾಗ್ತಾ ಉಂಟು. ಕಳೆದ ವರ್ಷಕ್ಕಿಂತ ಸ್ವಲ್ಪ ಇಂಪ್ರೂವ್ ಆಗಿದೆ. ಅಂದರೆ ಈ ಸಲ ಸಿಗ್ನೇಚರ್ ಸ್ವಲ್ಪ ಕೂಲಿ ಕಾರ್ಮಿಕರು ಹಾಕಿದ್ದೀರಿ. ಕಳೆದ ಬಾರಿ ಅದೇ ಜಾಸ್ತಿ ಸಮಸ್ಯೆ ಇತ್ತು, ಈ ಸಲ ಅದರಲ್ಲಿ ಇಂಪ್ರೂವ್ ಆಗಿದೆ. ಇತರ ಎಲ್ಲ ದಾಖಲಾತಿ ಸರಿಯಾಗಿ ನಿರ್ವಹಣೆ ಇಲ್ಲ ಮುಂದೆ. ಮತ್ತು ಬೋರ್ಡು ಶಾಲೆಯಲ್ಲಿ ಯಾಕೆ ಹಾಕ್ಬೇಕಂತ ಹೇಳಿದರೆ, ನಾಳೆ ಅದೇ ಶೌಚಾಲಯವನ್ನು ತೋರಿಸಿ ಬೇರೆ ಇಲಾಖೆಯವರು ಬಿಲ್ ಮಾಡಿದರೆ ಗೊತ್ತಾಗುತ್ತೆ. ಈಗ ಶೌಚಾಲಯ ಇನ್ನು ಪಂಚಾಯತ್ದ ಅಂತ ಗೊತ್ತಾಗೋದಿಲ್ಲ ಅಲ್ಲ, ಅದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆದದ್ದು. ಅದಕ್ಕಾಗಿ ಬೋರ್ಡ್ ಕಡ್ಡಾಯ ಹಾಕಲೇಬೇಕು ಮುಂದೆ ಹೋಗಿ. ಬಂದರು ಗ್ರಾಮದ ಪೆರ್ಲ ಬೈಪಾಡಿ ಪ್ರೌಢಶಾಲೆಗೆ ಶೌಚಾಲಯ ನಿರ್ಮಾಣ. ಈ ಕಾಮಗಾರಿಗೆ ಕೂಲಿ ಮೊತ್ತ 12,215 ಪಾವತಿಯಾಗಿದ್ದು, ಕಾಮಗಾರಿ ಕಡತದಲ್ಲಿ ಕೆಲಸ ಮಾಡುತ್ತಿರುವ 2ನೇ ಹಂತದ ಛಾಯಾಚಿತ್ರ ಇಟ್ಟಿರುವುದಿಲ್ಲ. ಆದ್ದರಿಂದ ಪಾವತಿಯಾದ ಮೊತ್ತ 12,215 ಹಣಕಾಸಿನ ವಿಚಲನೆಗೆ ಪರಿಗಣಿಸಿದೆ. ಬಂದರು ಗ್ರಾಮದ ಕೃಷ್ಣಪ್ಪ ಕುಂಬಾರ ಬಿನ್ ಕಾಂತಪ್ಪ ಕುಂಬಾರ ಇವರ ಜಮೀನು ಅಡಿಕೆ ಸಸಿ ನಡುವುದು. ಕೂಲಿ ಮೊತ್ತ 41,880. ಮೊಗ್ರು ಗ್ರಾಮದ ಶಿವಪ್ಪ ಗೌಡ ಬಿನ್ ಮಂಜಪ್ಪ ಗೌಡ ಕೃಷಿ ಹೊಂಡ ರಚನೆ. ಕೂಲಿ ಮೊತ್ತ 47,115. ಮೊಗ್ರು ಗ್ರಾಮದ ಅಪ್ಪಣ್ಣ ಬಿನ್ ಫಕ್ರು ಇವರ ಜಮೀನಲ್ಲಿ ಕೃಷಿ ಹೊಂಡ ರಚನೆ. ಕೂಲಿ ಮೊತ್ತ 34,202. ಬಂದರು ಗ್ರಾಮದ ಬೆಲಿಯಪ್ಪ ಗೌಡ ಬಿನ್ ಅಪ್ಪಯ್ಯ ಗೌಡ ಇವರ ಜಮೀನಲ್ಲಿ ಕೃಷಿ ಹೊಂಡ ರಚನೆ 33,504. ಬಂದರು ಗ್ರಾಮದ ಮುರಳೀಧರ ಸನ್ನಾಫ್ ಶಾಂತಪ್ಪ ಇವರ ಜಮೀನಿನ ಹಟ್ಟಿ ರಚನೆ 11,168. ಕೃಷ್ಣಪ್ಪ ಗೌಡ ಸನ್ನಾಫ್ ರಾಮಣ್ಣ ಗೌಡ 9,074. ಬಂದರು ಗ್ರಾಮದ ಬಾಲಪ್ಪ ಗೌಡ ಬಿನ್ ಸಂಕಪ್ಪ ಗೌಡ ಅಡಿಕೆ ಗಿಡ ಇವರ 34,202. ಈ ಮೇಲಿನ 7 ಕಾಮಗಾರಿಗೆ ಕೂಲಿ ಮೊತ್ತ ಪಾವತಿಯಾಗಿದ್ದು, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವ್ಯಕ್ತಿಗತ ಫಲಾನುಭವಿನ ಆಯ್ಕೆ ಮಾಡುವಾಗ ಖಂಡಿಕ 5ರ ನಿಯಮಾನುಸಾರ ಆದ್ಯತಾವಾರು ಕುಟುಂಬನ ಆಯ್ಕೆ ಮಾಡಬೇಕಾಗಿದ್ದು, ಈ ಗ್ರಾಮ ಪಂಚಾಯತ್ ಯೋಜನೆಯ ನಿಯಮಾನುಸಾರ ಫಲಾನುಭವಿನ ಆಯ್ಕೆಯಾಗಿರುವುದಿಲ್ಲ.
ಇವರ ಕಡತದಲ್ಲಿ ಎಪಿಎಲ್ ರೇಷನ್ ಕಾರ್ಡ್ ಇದ್ದು ಸಣ್ಣ ಹಿಡುವಳಿದಾರ ಪತ್ರ ಇಟ್ಟಿರುವುದಿಲ್ಲ. ಆದ್ದರಿಂದ ಪಾವತಿಯಾದ ಮೊತ್ತವನ್ನು ಹಣಕಾಸಿನ ವಿಚಲನೆಗೆ ಪರಿಗಣಿಸಿದೆ. ಇದೆರಡು ಕೂಡ ಉಂಟು, ವಸೂಲಾತಿ ಕೂಡ ಹಾಕ್ಬೋದು, ಆಕ್ಷೇಪಣೆ ಕೂಡ ಹಾಕ್ಬೋದು. ಲಾಸ್ಟ್ ಇರುವುದರಿಂದ ನಾವು ಅಲ್ಲಿ ವಸೂಲಾತಿಗೆ ಹಾಕಲಿಲ್ಲ. ಈಗ ನಿಮಗೆಲ್ಲ ಫೋನ್ ಮಾಡಿ ಹೇಳಿಲ್ಲ, ಇದನ್ನು ಓದಿದವರು ಯಾರು ಇದ್ದೀರಿ? ಕೈ ಎತ್ತಿ. ಯಾರಾದ್ರೂ ಇಲ್ಲಿ ಇದ್ದೀರಾ? ಓದಿ ಹೇಳಿದೆ ಸರ್, ನಾವು ಇದು ಓದಬೇಕು ಮಾತ್ರ. ಬಾಲಪ್ಪ ಇಲ್ಲ ಏನಾದ್ರು ವಸೂಲಾತಿಗೆ ಬೀಳ್ತದೆ ನಂತರ ಬರುವ ವರ್ಷ. ಈಗ ಸಮಯವನ್ನು ಇವತ್ತು ನಿಗದಿ ಮಾಡಿದ್ರೆ ಇಲ್ಲ ಅವರು ವಸೂಲಾತಿ ಮಾಡಲೇಬೇಕು. ಆದ್ಯತೆ ಇಲ್ಲದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕಾಮಗಾರಿಗಳ ಗುಣಮಟ್ಟದ ಕುರಿತು 50,000 ಮೊತ್ತಕ್ಕಿಂತ ಕಡಿಮೆ ಪಾವತಿಯಾಗಿರುವ ಕಾಮಗಾರಿಗಳಿಗೆ 20% ಚೆಕ್ ಮೆಜರ್ಮೆಂಟ್ ನಡೆಸಬೇಕಾಗಿದ್ದು, ಆದರೆ ಈ ಗ್ರಾಮ ಪಂಚಾಯತ್ನಲ್ಲಿ 149 ಕಾಮಗಾರಿಗಳಿಗೆ ಚೆಕ್ ಮೆಜರ್ಮೆಂಟ್ ನಡೆಸಿರುವುದಿಲ್ಲ. ಕಾಮಗಾರಿ ಗುಣಮಟ್ಟದ ಬಗ್ಗೆ ಚೆಕ್ ಮೆಜರ್ಮೆಂಟ್ ನಡೆಸಿರುವುದಿಲ್ಲ. ಆದ್ದರಿಂದ ಪಾವತಿಯಾದ ಮೊತ್ತ 27,34,990 ಹಣಕಾಸಿನ ವಿಚಲನೆ ಎಂದು ಪರಿಗಣಿಸಿದೆ. ಗುಣಮಟ್ಟದ ಬಗ್ಗೆ ಚೆಕ್ ಮೆಜರ್ಮೆಂಟ್ ಮಾಡಬೇಕು. ಚೆಕ್ ಮೆಜರ್ಮೆಂಟ್ ಮಾಡುವಂಥ ಜವಾಬ್ದಾರಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಎಡಿಯವರು, ಜೊತೆಗೆ ಇಂಜಿನಿಯರ್, ತಾಲೂಕು ತಾಂತ್ರಿಕ ಸಂಯೋಜಕರು ಮಾಡಿದ್ದಾರೆ. ಎಡಿಯವರು ನಿನ್ನೆ ಬಂದಿದ್ದಾರೆ. ಅವರು ಆಗ ನೋಡಿದ್ರಲ್ಲ ನಾವು ಓದಿದ್ದು, ಆ ಕಡತೆಲ್ಲ ನೋಡುವಾಗ ಸರಿಯಾಗಿ ನಿರ್ವಹಣೆ ಇಲ್ಲ ಅಂತೇಳಿ ಚೆಕ್ ಮೆಜರ್ಮೆಂಟ್ ಮಾಡಲಿಲ್ಲ. ಅದು ಸರಿಯಾಗದೆ ಅಧ್ಯಕ್ಷರು PDOರವ್ರದ್ದೆಲ್ಲ ಸಿಗ್ನೇಚರ್ ಇಲ್ಲದಿದ್ದರೆ ನಾನು ಅದನ್ನು ಮಾಡುವುದಿಲ್ಲ ಅಂಥೇಳಿ ಬರೆದಿಟ್ಟು ಹೋಗಿದ್ದಾರೆ. ಇದನ್ನು ಆಕ್ಷೇಪಣೆಗೆ ಹಾಕಿದ್ದಾರೆ. ಇನ್ನು ಅದು ಮಾತ್ರ ಅಲ್ಲ, ಇನ್ನು 50,000ಗಿಂತ ಮೇಲೆ ಪೇಮೆಂಟ್ ಇದು ಬೇರೆ ಉಂಟು. ಅದೆಷ್ಟುಂಟು? ಅದು 98 ಇದೆ. ಇದು ಆಕ್ಷೇಪಣೆಯಲ್ಲಿ ಇದೆ. ಇದರ ಬಗ್ಗೆ ಸಭೆ ನಿರ್ಧಾರ ಮಾಡಿ. ಈಗಾಗಲೇ ಪ್ರಸ್ತಾಪ ಆಗಿರುವಂತೆ 20% ಅಂದ್ರೆ 149 ಕಡತಗಳು, 249 ಕಡತಗಳ ಪೈಕಿ ನಾವುಗಳು ಚೆಕ್ ಮೆಜರ್ಮೆಂಟ್ಗೆ ಕೆಲವು ಸಣ್ಣ ಪುಟ್ಟ ಅಂದ್ರೆ ಕೆಲವು ಕಡತಗಳನ್ನ ಜೋಡಿಸುವಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದೆ. ಯಾಕಂತ ಹೇಳಿದ್ರೆ ಈ ಗ್ರಾಮ ಪಂಚಾಯತ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾವುದೇ ನೌಕರರು ಇಲ್ಲಿ ಇಲ್ಲ. ಈಗ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನನಗೆ ಇಷ್ಟೊಂದು ಇದನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡುದು ಅಂತ ಹೇಳಿದ್ರೆ, ಇದಕ್ಕೆ ನಮಗೆ ನಮ್ಮ ತಂಡದವರ ಹತ್ರ ವಿನಂತಿ ಏನು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ದಿನ ನಮಗೆ ಕಾಲಾವಕಾಶ ಕೊಡಬೇಕು. ನಾವು ಎಲ್ಲ ಇದು ಕಡತಗಳನ್ನ ಚೆಕ್ ಮೆಜರ್ಮೆಂಟ್ ಮಾಡಿಸಿಕೊಂಡು ಅದನ್ನ ಸಮರ್ಪಕವಾಗಿ ಅದನ್ನು ಸರಿಪಡಿಸುತ್ತೇವೆ. ಇದಕ್ಕೆ ಒಂದು ಅವಕಾಶ ಕೊಡಲಿಕ್ಕೆ ಸಭೆಯಲ್ಲಿ ಕೂಡ ಒಂದು ತೀರ್ಮಾನ ಆಗಬೇಕು. ಒಂದು 15 ದಿನದೊಳಗೆ ನಾವು ಸರಿ ಮಾಡಿ ಕೊಡ್ತೇವೆ. ತಾವುಗಳು ಸಭೆಯಲ್ಲಿ ಹೇಳಿ ಅದಕ್ಕೆ ಆಗ್ಬೋದಲ್ಲ. ಸರಿ ಮಾಡಿ ಬಿಡ್ತಾರೆ ಅಂತ ಹೇಳಿದ್ದಾರೆ. ಹೌದು ಆಗ್ಬೋದು. ಅವರು ಸರಿ ಮಾಡೋದಂದ್ರೆ ನೀವೆಲ್ಲ ಸ್ಪಂದನೆಗಳಿದ್ರೆ ನಾವು ಕೊಟ್ಟದ್ದನ್ನು ಹೇಗೆ ಮಾಡೋದು? ಅವರು ಬಿಡಿ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ತಾಲೂಕು ಸರಿ ಅವರು ಮಾಡಲೇ ಇಲ್ಲ. ನಮ್ಮಿಂದ ಏನಾಗಬೇಕು ಅದಕ್ಕೆ ಅವ್ರು ಮಾಹಿತಿ ಕೊಟ್ಟರೆ ನಮ್ದನ್ನು ಸಹಕರಿಸ್ತೇ ಅವ್ರು ಮಾಡಿ. ಫಲಾನುಭವಿ ಇದ್ದಾರೆ, ಅವರು ಸಹಕಾರ ಮಾಡಬೇಕು. ಏನು ಅವ್ರು ಕೊಡ್ಲಿಲ್ಲ, ಏನಾಗಬೇಕು? ಇದು 20%. ಇನ್ನು 50,000 ಮೇಲೆ ಇದೆ. ಅದನ್ನು ಯಾವುದೇ ರೀತಿಯ ನಮ್ಗೆ ಕೈ ಬಿಡ್ಲಿಕ್ಕೆ ಆಗುದಿಲ್ಲ. ಆಕ್ಷೇಪಣೆ ಇಲ್ಲ, ವಸೂಲಾತಿ ಅಲ್ಲ, ಆಕ್ಷೇಪಣೆ ಕೈ ಬಿಡುವಾಗಿಲ್ಲ ನಾವು. ಯಾಕೆ? ಒಂದು ಎಡಿಯವರು ಬಂದು ಬರೆದು ಹೋದ ನಂತರ ರಿಮಾರ್ಕ್ ಬರ್ದೇ ಹೋಗಿದ್ದಾರೆ. ಮೌಖಿಕವಾಗಿ ಹೇಳಿದ್ರೆ ವಿಷಯ ಬೇರೆ, ಲಿಖಿತವಾಗಿ ದಾಖಲು ಮಾಡಿರುವುದಿಲ್ಲ. ಅದಕ್ಕೆ ಅದನ್ನು ನಾವು ಬರಿಬೇಕಾಗ್ತದೆ. ಅಂದು ತರಲೇಬೇಕು ತಾಲೂಕಿಗೆ ಕಡತವನ್ನು.
ಈ 141 ಮತ್ತೊಂದು ಎಷ್ಟು 15 ದಿವಸ ಒಳಗೆ ಎಲ್ಲವನ್ನೂ ಸರಿಪಡಿಸಲೇಬೇಕು. ಸರಿ. ಸಾಮಾಜಿಕ ಪರಿಶೀಲನೆ ಕಂಡುಬಂದ ಪ್ರಕ್ರಿಯೆ ಉಲ್ಲಂಘನೆ ಪ್ರಕರಣಗಳು. ಈ ಗ್ರಾಮ ಪಂಚಾಯತ್ ಕೂಲಿಗಾಗಿ 16 ಕುಟುಂಬದ 35 ಜನ ಕೂಲಿಕಾರರು ಬೇಡಿಕೆ ಸಲ್ಲಿಸಿದ್ದು ಕೂಡಿ ನೀಡದೆ ನಿರುದ್ಯೋಗ ಭತ್ಯೆ ನೀಡುವ ಪ್ರಕರಣ ಎಂಎಸ್ ತಂತ್ರಾಂಶದಲ್ಲಿ ಕಂಡುಬಂದಿದೆ. ಈ ಎಲ್ಲ ಪ್ರಕರಣಗಳಿಗೆ ಕೂಲಿಕಾರರು ತಮ್ಮ ಹಕ್ಕನ್ನು ಮಂಡಿಸಿ ನಿರುದ್ಯೋಗ ಭತ್ಯೆ ನೀಡುವ ಪ್ರಕರಣ ಕಂಡುಬಂದಿರುವುದರಿಂದ 61,599 ಅನ್ನು ಪ್ರಕ್ರಿಯೆ ಉಲ್ಲಂಘನೆ ಎಂದು ಪರಿಗಣಿಸಿದೆ. ಮಾಡಲಿಲ್ಲ ಅದು ಪ್ರಾಬ್ಲಮ್. ಅದು ನಾವು ಬೇಡಿಕೆಯಲ್ಲಿ ಹಾಕ್ತೇವೆ. ಬೇಡಿಕೆ ಹಾಕಿದ ನಂತರ ಕೆಲಸ ಅವರಿಗೆ ಕೊಡ್ಬೇಕು ಅಥವಾ ಕೆಲಸ ಮಾಡ್ಬೇಕು. ಅವರು ಕೆಲಸ ಮಾಡುದಿಲ್ಲ. ಅವಾಗ ಇಲ್ಲಿ ಎಂತ ಕಾಣ್ತದೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಅಷ್ಟು ಲೇಬರ್ ಪೇಮೆಂಟ್ ಆಗ್ಲಿಕ್ಕೆ ಬಾಕಿ ಇದೆ ಅಂತ ಕಾಣ್ತದೆ. ಅದು ದಿನ ದಿನ ಏರ್ತಾ ಹೋಗ್ತದೆ ಪ್ರತಿ ದಿನಕ್ಕೆ. ಈ ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ವಹಿಗಳನ್ನು 3, 4, 5, 6 ನಿರ್ವಹಣೆ ಮಾಡಿರುವುದಿಲ್ಲ ಮತ್ತು ವಹಿ 7ರಲ್ಲಿ ತಾಂತ್ರಿಕ ಸಹಾಯಕರ ಸಹಿ ಇರುವುದಿಲ್ಲ. ಆದ್ದರಿಂದ ಇದನ್ನು ಪ್ರಕ್ರಿಯೆ ಉಲ್ಲಂಘನೆಗೆ ಪರಿಗಣಿಸುತ್ತದೆ. ಈ ಗ್ರಾಮ ಪಂಚಾಯತ್ನಲ್ಲಿ ಮಾಹಿತಿ ಗೋಡೆ ಇದ್ದು 2024-25ನೇ ಸಾಲಿನ ಕೂಲಿ ಮೊತ್ತ ಮತ್ತು ಗೋಶ್ವಾರೆಯನ್ನು ನಮೂದಿಸಿರುವುದಿಲ್ಲ. ಆದ್ದರಿಂದ ಇದನ್ನು ಪ್ರಕ್ರಿಯೆ ಉಲ್ಲಂಘನೆಗೆ ಪರಿಗಣಿಸಿದೆ. ಈ ಗ್ರಾಮ ಪಂಚಾಯತ್ನಲ್ಲಿ ಆರ್ಥಿಕ ವರ್ಷದಲ್ಲಿ 12 ಬಾರಿ ರೋಜ್ಗಾರ್ ಸಭೆಯನ್ನು ನಡೆಸಬೇಕಾಗಿದ್ದು, ಆದರೆ ಈ ಗ್ರಾಮ ಪಂಚಾಯತ್ 4 ಬಾರಿ ಮಾತ್ರ ನಡೆಸಿರುವುದು ಕಂಡುಬಂದಿದೆ. ಆದ್ದರಿಂದ ಇದನ್ನು ಪ್ರಕ್ರಿಯೆ ಉಲ್ಲಂಘನೆಗೆ ಪರಿಗಣಿಸಿದೆ. ಬಂದಾರು ಗ್ರಾಮದ ರೇವತಿ ಸೀನಪ್ಪ ಕುಂಬಾರ ಇವರ ಜಮೀನಿನಲ್ಲಿ ಕೋಳಿ ಶೆಡ್ ರಚನೆ 18,497 ಪಾವತಿಯಾಗಿದ್ದು, ಈ ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ಕೋಳಿ ಶೆಡ್ನಲ್ಲಿ ಕೋಳಿ ಇಲ್ಲದೆ ಇರುವುದು, ಇನ್ನಿತರ ಸಾಮಗ್ರಿಗಳನ್ನು ಇಟ್ಟಿರುವುದು ಕಂಡುಬಂದಿದೆ. ಇದರ ಮೂಲ ಉದ್ದೇಶ ಈಡೇರದೆ ಇರುವುದರಿಂದ ಪಾವತಿಯಾದ ಮೊತ್ತ 18,497 ಅನ್ನು ಪ್ರಕ್ರಿಯೆ ಉಲ್ಲಂಘನೆ ಎಂದು ಪರಿಗಣಿಸಿದೆ. ಕೋಳಿ ತರ್ಲಿಕ್ಕೆ ನಿಮ್ಗೆ ಹಣ ಬರುದಿಲ್ಲ, ಇದು ಗೂಡು ಕಟ್ಟಲಿಕ್ಕೆ ಮಾತ್ರ, ಶೆಡ್ ಮಾಡ್ಲಿಕ್ಕೆ ಮೆಟೀರಿಯಲ್ ಪೇಮೆಂಟ್ ಆಗಲಿಲ್ಲ. ಯಾರಿಗೆ? ಸಾಧಾರಣ ಜನವರಿಯಿಂದ ಈಚೆ ಇಲ್ಲ ಯಾರಿಗೂ ಪೇಮೆಂಟ್ ಬರ್ಲಿಲ್ಲ, ಹಣನೇ ಬರ್ಲಿಲ್ಲ. ಕೂಲಿದ ಎಲ್ಲರಿಗೆ ಬಂದಿದೆ. ಈಗ ಮೆಟೀರಿಯಲ್ ಮಾತ್ರ ಲಾಸ್ಟ್ ಡಿಸೆಂಬರ್ ಅಲ್ಲಿ ನಂತರ ಯಾರಿಗೂ ಪೇಮೆಂಟ್ ಆಗಿಲ್ಲ. ಈಗ ಪಂಚಾಯತ್ ಈಗ 20,000 ಆದ್ರೆ ಎಲ್ಲಿ ಕೊಡ್ತಾರೆ ನಿಮ್ಗೆ? ಅಷ್ಟೇ ಆದ್ರು ಇಲ್ಲದಿದ್ರೆ ಅದನ್ನ ವಾಪಸ್ ರಿಕವರಿ ಕಟ್ಬೇಕಷ್ಟೇ. ಈಗ ನೀವು ಕೋಳಿ ಸಾಕ್ತಿರ್ತಾನೆ ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಸೊಲ್ಯೂಷನ್ ಅಂತ ನೋಡುವ. ಈ ಹಿಂದೆ ಆಗಿರೋದಕ್ಕಿಂತ ಹೆಚ್ಚು ಈಗ ನೀವು ಅದಕ್ಕೆ ಎಂತ ಮಾಡ್ತೀರಿ? ಅವ್ರು ಹೇಳ್ತಿರೋದು ನೀವು ಕೋಳಿ ಸಾಕ್ಬೇಕು, ಅದರ ಫೋಟೋ ಕೊಡ್ಬೇಕು ಅವರಿಗೆ ಅಂತೇಳಿ. ಹಾಗೆ ಮಾಡಿ. ಬರೆದು ಕೊಡ್ಬೇಕು. ಈ ಯೋಜನೆ ನಿಯಮ ಇದೆ, 5 ವರ್ಷ ಮೂಲ ಉದ್ದೇಶವನ್ನು ಯಾವುದೇ ರೀತಿಯಲ್ಲಿ ನಾನು ಧಕ್ಕೆ ಮಾಡೋದಿಲ್ಲ.
ಕೋಳಿ ಸಾಕಣೆಗೆ ನಾನು ಮಾಡ್ತೇನೆ ಅಂತೇಳಿ. ಇದು ಎಲ್ಲರೂ ಬರೆದು ಕೊಡ್ಲಿಕ್ಕಿದೆ, ಎಲ್ಲರೂ. ನಿಮಗೂ ಅದು ಕಡ್ಡಾಯ. ಈಗ ರಾಜ್ಯ ಸರ್ಕಾರ ಸ್ಪಷ್ಟ ಆದೇಶ ಮಾಡಿದೆ, ಕೇಂದ್ರ ಸರ್ಕಾರ ಯಾವುದೇ ಆಸ್ತಿ ನಿರ್ಮಾಣ ಮಾಡಿದರೆ 5 ವರ್ಷ ಮೂಲ ಉದ್ದೇಶವನ್ನು ಈಡೇರಿಸ್ಬೇಕು. ನಾನು ದನ ಸಾಕ್ತೇನೆ ಅಂದರೆ ದನ ಸಾಕಬೇಕು. ನಾನು ಇವತ್ತು ಅಡಿಕೆ ಗಿಡ ನೆಡ್ತೇನೆ ಅಂದರೆ ಅಡಿಕೆ ಗಿಡ ನೆಟ್ಟು ನಾಳೆ ರಬ್ಬರ್ ಗಿಡ ರೇಟ್ ಜಾಸ್ತಿ ಆಯ್ತು ಅಂದರೆ ಅಡಿಕೆ ಗಿಡ ಕಡಿಯುವುದಲ್ಲ. ನಾನು ನಿಮ್ಮ ಉದ್ದೇಶದಲ್ಲಿ ಮಾತಾಡ್ತಿಲ್ಲ, ಎಲ್ರಿಗೂ. ಇದರಲ್ಲಿ 5 ವರ್ಷ ಯಾವುದೇ ರೀತಿಯಲ್ಲಿ ಕಾಮಗಾರಿಯನ್ನು ನಾಶ ಮಾಡುವಾಗಿಲ್ಲ. ನಾಶ ಮಾಡಿದರೆ ಫಲಾನುಭವಿ ಆ ಹಣವನ್ನಿಂದ ಕಟ್ಟಬೇಕಾಗ್ತದೆ. ಇದೆಲ್ಲ ನಿಮ್ಮ ಗ್ರಾಮ ಪಂಚಾಯತಿನ ಆಸ್ತಿ ಪುಸ್ತಕದಲ್ಲಿ ಇದೆ. ನಿಮ್ಮದೆಲ್ಲ ಆಸ್ತಿ ಗ್ರಾಮ ಪಂಚಾಯತಿನ ಆಸ್ತಿ ಪುಸ್ತಕ ಕೂಡ ಸೇರಿದೆ ಆ ವಹಿಯಲ್ಲಿ. ಇದೆಲ್ಲ ಗೊತ್ತಿರಲಿ, ಫಲಾನುಭವಿಗಳಿಗೆ ಕೆಲವು ಗೊತ್ತಿಲ್ಲ. ನಮ್ಮ ಆಸ್ತಿ ವಹಿಯಲ್ಲಿ ಕೂಡ ದಾಖಲಾಗಿದೆ. ನಿಜವಾಗಿ ಅವರು ಕೋಳಿ ಸಾಕಾಣಿಕೆ ಉತ್ತಮ ರೀತಿಯಲ್ಲಿ ಮಾಡಿದ್ರಂತೆ. ಅದು ಕಾರಣಾಂತರ ಅಲ್ಲಿ ಸ್ಥಳೀಯವಾದ ಏನೋ ಸಮಸ್ಯೆಗಳಿಂದಾಗಿ ಅದನ್ನು ವಿಷ ಹಾಕಿ ಇದು ಮಾಡಿದ್ದಾರೆ. ಕೂಡ ಸರಿ ಮಲ್ಪಲಿ ಸರಿ ಆಯ್ತು. ಮೊಗ್ರು ಗ್ರಾಮದ ರಾಜು ಬಿನ್ ಚಲ್ಲು ಇವರ ಜಮೀನಲ್ಲಿ ಆಡು ಶೆಡ್ ರಚನೆ. ಈ ಕಾಮಗಾರಿ ಕೂಲಿ ಮೊತ್ತ 12,564 ಪಾವತಿಯಾಗಿದ್ದು, ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ಆಡು ಶೆಡ್ಡಿನಲ್ಲಿ ಆಡು ಇಲ್ಲದೆ ಇನ್ನಿತರ ಸಾಮಗ್ರಿಗಳನ್ನು ಇಟ್ಟಿರುತ್ತಾರೆ. ಇದರ ಮೂಲ ಉದ್ದೇಶ ಈಡೇರದೇ ಇರುವುದರಿಂದ 12,564 ಅನ್ನು ಪ್ರಕ್ರಿಯೆ ಉಲ್ಲಂಘನೆ ಎಂದು ಪರಿಗಣಿಸಿದೆ. ರಾಜು ಬಿನ್ ಚಲ್ಲು. ಮೊಗ್ರು ಗ್ರಾಮದ ರುಕ್ಮಿಣಿ ಸಂಜೀವ ಪೂಜಾರಿ ಇವರ ಜಮೀನು ದನದ ಹಟ್ಟಿ ರಚನೆ. ಈ ಕಾಮಗಾರಿಗೆ ಸಾಮಗ್ರಿ ಮೊತ್ತ 9,973 ಪಾವತಿಯಾಗಿದ್ದು, ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ಹಟ್ಟಿಯಲ್ಲಿ ದನ ಇಲ್ಲದೆ ಇನ್ನಿತರ ಸಾಮಗ್ರಿ ಇಟ್ಟಿರುತ್ತಾರೆ. ಆದ್ದರಿಂದ ಮೂಲ ಉದ್ದೇಶವು ಈಡೇರದೇ ಇರುವುದರಿಂದ 9,973 ಅನ್ನು ಪ್ರಕ್ರಿಯೆ ಉಲ್ಲಂಘನೆ ಪರಿಗಣಿಸಿದೆ. ಸಾಮಾಜಿಕ ಅರಣ್ಯ ಇಲಾಖೆಯ 6 ಕಡತಗಳಿದ್ದು, ಅದರ ಕಡತಗಳ ಋಣಾತ್ಮಕ ಅಂಶಗಳು: ಕಾಮಗಾರಿ ಕಡತ 6, 8, 9 ಇಟ್ಟಿರುವುದಿಲ್ಲ. ಹಾಜರಾತಿ ಪಟ್ಟಿಯಲ್ಲಿ ಸಿಬ್ಬಂದಿಯವರ ಸಹಿ ಇರುವುದಿಲ್ಲ. ಸಾಮಾಜಿಕ ಅರಣ್ಯ ಇಲಾಖೆಯ ಪ್ರಕ್ರಿಯೆ ಉಲ್ಲಂಘನೆ ಕ್ರಮಗಳು: 2024-25ನೇ ಸಾಲಿನ ಬಂದಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಪ್ಪೆಟ್ಟಿ ಮೈರಲ್ ದಡ್ಕ 2 ಕಿಲೋಮೀಟರ್ ರಸ್ತೆ ಬದಿ ನೆಡುಟೋಪು. ಈ ಕಾಮಗಾರಿಯ ಕೂಲಿ ಮೊತ್ತ 5,933 ಪಾವತಿಯಾಗಿದ್ದು, ಕಾಮಗಾರಿಗೆ 5 ಕಿಲೋಮೀಟರ್ ದೂರದಿಂದ ಬಂದು ಕೆಲಸ ನಿರ್ವಹಿಸಿದ ಕೂಲಿ ಕಾರ್ಮಿಕರಿಗೆ ಪ್ರಯಾಣ ಭತ್ಯೆ ನೀಡದೆ ಇರುವುದು ಕಂಡುಬಂದಿದೆ. ಆದ್ದರಿಂದ ಪ್ರಯಾಣ ಭತ್ಯೆ ಮೊತ್ತ 593 ಅನ್ನು ಪ್ರಕ್ರಿಯೆ ಉಲ್ಲಂಘನೆಗೆ ಪರಿಗಣಿಸಿದೆ. 2024-25ನೇ ಸಾಲಿನ ಬಂದಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೈರಲ್ದಡ್ಕ ಬಂದಾರು 2 ಕಿಲೋಮೀಟರ್ ರಸ್ತೆ ಬದಿ ನೆಡುತೋಪು ನಿರ್ಮಾಣ 2ನೇ ವರ್ಷ. ಈ ಕಾಮಗಾರಿಯ ಕೂಲಿ ಮೊತ್ತ 4,886 ಪಾವತಿಯಾಗಿದ್ದು, ಕಾಮಗಾರಿಗೆ 5 ಕಿಲೋಮೀಟರ್ ದೂರದಿಂದ ಬಂದು ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಾರೆ. 5 ಕಿಲೋಮೀಟರ್ ದೂರದಿಂದ ಬಂದು ಕೆಲಸ ನಿರ್ವಹಿಸುವ ಕೂಲಿ ಕಾರ್ಮಿಕರಿಗೆ ಪ್ರಯಾಣ ಭತ್ಯೆ 689 ಅನ್ನು ಪ್ರಕ್ರಿಯೆ ಉಲ್ಲಂಘನೆಗೆ ಪರಿಗಣಿಸಿದೆ. 2024-25ನೇ ಸಾಲಿನ ಬಂದಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂದಾರು ಬೈಪಾಡಿ 2 ಕಿಲೋಮೀಟರ್ ರಸ್ತೆ ಬದಿ ನೆಡುತೋಪು ನಿರ್ಮಾಣ. ಈ ಕಾಮಗಾರಿಗೆ ಕೂಲಿ ಮೊತ್ತ 7,678 ಪಾವತಿಯಾಗಿದ್ದು, ಕಾಮಗಾರಿ 5 ಕಿಲೋಮೀಟರ್ ದೂರದಿಂದ ಬಂದು ಕೂಲಿ ಕಾರ್ಮಿಕ ಕೆಲಸ ನಿರ್ವಹಿಸಿರುವುದು ಕಂಡುಬಂದಿದೆ.
5 ಕಿಲೋಮೀಟರ್ ದೂರದಿಂದ ಬಂದು ಕೆಲಸ ನಿರ್ವಹಿಸಿದ ಕೂಲಿಕಾರ್ಮಿ ಪ್ರಯಾಣ ಮೊತ್ತ 768 ಪಾವತಿಸದೇ ಇರುವುದರಿಂದ ಪ್ರಕ್ರಿಯೆ ಉಲ್ಲಂಘನೆಗೆ ಪರಿಗಣಿಸಿದೆ. ಅದಿರ್ಲಿ, ಎಷ್ಟು ಜನ ನೋಡಿದ್ರೆ ಅವರು ನಿರ್ವಹಣೆ ಮಾಡೋದು? ಅದಕ್ಕೆ ನೀರು ಹಾಕುದು, ಅದರ ಬುಡ ಬಿಡಿಸುವುದು, ಸೊಪ್ಪು ತೆಗೆಯುವುದು. ನಿಮ್ಮ ಊರಿನಲ್ಲಿ 16 ಲಕ್ಷ 20 ಲಕ್ಷದ ಕಾಮಗಾರಿ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು. ರೋಡ್ ಸೈಡ್ ಗಿಡ ನೆಡುವುದು ಸಾಮಾಜಿಕ ಅರಣ್ಯ ಇಲಾಖೆಯವರು. ಯಾರಾದ್ರೂ ಗಮನಿಸಿದ್ರಾ, ನೋಡಿದಿರಾ? ಪಂಚಾಯತಿದಾದ್ರೆ ಗ್ರಾಮ ಸಭೆಯಲ್ಲಿ ಜೋರು ಗಲಾಟೆ ಆಗ್ತದೆ. ನೆಡುವುದನ್ನು ನೋಡಿದೆ. ಇನ್ನು 3 ವರ್ಷ ನಿರ್ವಹಣೆ ಉಂಟು. ಇನ್ನು ಮಾತ್ರ ಆಗ್ಬೋದಾ? ನಿರ್ವಹಣೆ ಆಗ್ತದೆ ಅಂದ್ರೆ ನಾವು ಕೇಳುದು. ಇನ್ನು 10 ವರ್ಷ ಹೋಗುವಾಗ ಮರ ಆಗ್ಬೋದಲ್ಲ? ನೆಕ್ಸ್ಟ್ ನರೇಗಾ ಯೋಜನೆಯ ವರದಿಗೆ ಸಂಬಂಧಿಸಿದ ಚರ್ಚೆ ಇದೆಯಾ? ನರೇಗಾಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಅವರು ಮಂಡನೆ ಮಾಡಿದ್ರಲ್ಲ. ಇಷ್ಟು ಖುಷಿ ಏನಂದ್ರೆ ವಸೂಲಾತಿ 0. ಅದು ಖುಷಿ ಮಾಡುವಂತ ವಿಷಯ. ಈಗ ಹೆಚ್ಚುವರಿ ಪೇಮೆಂಟ್ ಮೊದಲೆಲ್ಲ ಅದೆಲ್ಲ ಬರ್ತಿತ್ತು, ಅದಿಲ್ಲ. ಗಿಡ ಕಡಿಮೆ ಲೆಕ್ಕ ಮಾಡುವಾಗ ಇಲ್ಲಿ ಜಾಸ್ತಿಗೆ ಕೊಡುದು ಅಂತದೆಲ್ಲ ಇಲ್ಲ. ಈಗ ಮಂಡನೆ ಆಗಿರೋದಕ್ಕೆ ಎಲ್ಲರದ್ದು ಅನುಮೋದನೆ ಇದೆಯಾ? ಅನುಮೋದನೆ ಇದ್ರೆ ಒಂದು ಚಪ್ಪಾಳೆ ತಟ್ಟಿ. ಹೌದು. ನೆಕ್ಸ್ಟ್ ತಾಂತ್ರಿಕ ಸಹ ನರೇಗಾದ ಬಗ್ಗೆ ಏನಾದ್ರು ಮಾಹಿತಿ ಬೇಕಾ ನಿಮ್ಗೆ? ಇಲ್ಲಿ ಎಲ್ಲರಿಗೆ ಬಂದರಲ್ಲಿ ಎಲ್ಲರಿಗೆ ಗೊತ್ತುಂಟು, ಎಲ್ಲ ಮನೆಯಿಂದ ಎಲ್ಲ ಅರ್ಜಿ ಬರ್ತದೆ. ಆದ ಕಾರಣ ನಾವು ಈಗ ತಾಲೂಕಲ್ಲಿ ಪ್ರಥಮವಾಗಿದ್ದೇವೆ. ಏನಾದ್ರು ಡೌಟ್ ಇದ್ರೆ ಕೇಳಿ, ನಾವು ಇಲ್ಲಿ ಪಂಚಾಯತಿಯಲ್ಲಿ ಕೇಳಿದ್ರು ಬರ್ತೇವೆ. ನಾವು ತಿಂಗಳಿಗೆ 2 ಸಲ ತೋಟಗಾರಿಕೆ ಅವರು ಬರ್ತೇವೆ, ನಾವು ಬರ್ತೇವೆ. ಅದೇ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಕೊಟ್ಟು ಕೆಲಸ ಎಲ್ಲ ಕರೆಕ್ಟ್ ಆಗಿ ಆಗಿದೆ. ಅದಕ್ಕಾಗಿ ನಿಮಗೆ ವಸೂಲಾತಿ ಬರ್ಲಿಲ್ಲ, ಒಂದು ಕೊಟ್ಟಿದ್ದೀವಿ. ಮತ್ತೆ ಏನಾದರೂ ಅಹವಾಲು ನಿಮ್ಮಿಂದಿದ್ರೆ ನೀವು ಕೊಡ್ಬೋದು. ದಾರಿದೀಪದ್ದು ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಈ ಒಂದು ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿ, ಯಾಕಂತ ಹೇಳಿದ್ರೆ ಒಂದಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ವೈಯಕ್ತಿಕ ಕಾಮಗಾರಿಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡುವಂತ ಈ ಗ್ರಾಮ ಪಂಚಾಯತಿ. ಬೇರೆ ಗ್ರಾಮ ಪಂಚಾಯತ್ ನಾವುಗಳು ಕೆಲಸ ಮಾಡಿದಾಗ ಅಲ್ಲಿ ಕೆಲಸಕ್ಕೆ ಹೇಳಿಕೊಂಡು ಬರುವವರೇ ಇಲ್ಲ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡ್ರು ಇಲ್ಲಿ ಬೇಕಾದಷ್ಟು ರೈತರು ಬಂದು ನಮಗೆ ಗಿಡ ನೆಡ್ಲಿಕ್ಕೆ ಬೇಕು ಅಂತ ಕೇಳ್ತಾರೆ. ಅದು ಭಾರಿ ಸಂತೋಷ. ನಮ್ಗೆ ಸಭೆಗಳಲ್ಲಿ ಕೂಡ ಮೇಲಧಿಕಾರಿ ಅವರು ರಿವ್ಯೂ ಮಾಡೋ ಸಂದರ್ಭಗಳಲ್ಲಿ ಒಂದು ಖುಷಿ ಅಂತ ಹೇಳಿದ್ರೆ, ನಮ್ಮ ಹತ್ರ ಏನು ರಿವ್ಯೂವೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಅತ್ಯುನ್ನತ ಮಟ್ಟದಲ್ಲಿ ಇದ್ದೇವೆ. ಆದ್ರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಕಡತ ನಿರ್ವಹಣೆಯಲ್ಲಿ ನಾವು ಭಾರಿ ಪುವರ್ ಆಗಿದ್ದೇವೆ, ಹಿಂದೆ ಬಿದ್ದಿದ್ದೇವೆ. ಅದು ತುಂಬಾ ಬೇಸರ. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಹೆಸರು ತಗೊಳ್ತೇವೆ ನಾವು, ಅದಕ್ಕೆ ಬೇಕಾದ ಕಡತವನ್ನ ನಮ್ಮಿಂದ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಇದನ್ನು ಸ್ವಲ್ಪ ಬಿಗಿ ಮಾಡಿದ್ರೆ ಸ್ವಲ್ಪ ಕೊರತೆ ಕೂಡ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಇಷ್ಟು ಪ್ರೋಗ್ರೆಸ್ ಮಾಡುವಾಗ ಪ್ರೋಗ್ರೆಸ್ ಕುಂಠಿತಾಗ್ತದೆ. ಅದಕ್ಕೆ ಬೇಕಾಗಿ ನೀವುಗಳೆಲ್ಲರೂ ಸಹಕಾರ ಕೊಡಿ. ಇನ್ನು ಮುಂದಕ್ಕೆ ಕೂಡ ಒಳ್ಳೆ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡುವಂತ ವಿನಂತಿ ಮಾಡುತ್ತಾ, ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ತಮ್ಮ ಅನಿಸಿಕೆಯನ್ನ ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇವತ್ತಿನ ಸಭಾಧ್ಯಕ್ಷರೇ, ಅದೇ ರೀತಿ ನಮ್ಮ ಸುಮಾರು 8
ಸುಮಾರು 8-9 ದಿವಸದಿಂದ ಈ ಒಂದು ನಮ್ಮ 15ನೇ ಹಣಕಾಸು ಮತ್ತು ನರೇಗಾ ಯೋಜನೆಯ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಉತ್ತಮವಾದಂತಹ ಸಂದೇಶವನ್ನು ನೀಡಿದಂತಹ ಅಧಿಕಾರಿಯವರೇ, ಎಲ್ಲ ಅವರ ಸಿಬ್ಬಂದಿ ವರ್ಗದವರೇ, ಅದೇ ರೀತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೇ, ಅಭಿವೃದ್ಧಿ ಅಧಿಕಾರಿಯವರೇ, ಸರ್ವ ಸದಸ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ 2 ಗ್ರಾಮದ ಫಲಾನುಭವಿಗಳೇ, ಈಗಾಗಲೇ ತುಂಬ ಸಮಯವನ್ನು ಕಳೆದಿದ್ದೇವೆ. ಉತ್ತಮ ಚರ್ಚೆಯಾಗಿದೆ. ಎಷ್ಟು ಕಡತಗಳಿಗೆ ಮೊನ್ನೆಯಿಂದ 9 ದಿವಸದಿಂದ ಎಲ್ಲೆಲ್ಲರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಆದರೆ ಜನಸಂಖ್ಯೆ ಕಮ್ಮಿ ಆಯಿತು. ಯಾಕಂತೇಳಿದರೆ ಕಮ್ಮಿ ಆದಕ್ಕೆ ಕಾರಣ ಎಲ್ಲರ ಮನೆಗೆ ಈ ನರೇಗಾ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಅಂತೇಳಿ ಅರ್ಥ. ಉತ್ತಮವಾದ ಕೆಲಸಗಳು ನಡೆಯುತ್ತಿದೆ. ನಾವಂತೂ ಕೆಲವೊಂದು ವಿಷಯಗಳನ್ನು ಉತ್ತಮವಾಗಿ ಅವರು ಹೇಳಿದ್ದಾರೆ. ಯಾರಿಂದ ತೊಂದರೆ ಆಗಿದೆ ಕೆಲವೊಂದು ನಾನು ಹೇಳಲೇಬೇಕು. ಯಾಕಂತೇಳಿದರೆ ಯಾವತ್ತೂ ನೀವು ಕಾಮಗಾರಿಗಳನ್ನು ನಮೂನೆ ಮೂಲಕ 4 ಅಕ್ಟೋಬರ್ 2ನೇ ತಾರೀಕಿನ ಒಂದು ಬಾಕ್ಸ್ ನೀಡುತ್ತೇವೆ ಇಲ್ಲಿ. ಆ ದಿವಸ ಬಂದು ತಮ್ಮ ಎಲ್ಲ ದಾಖಲೆಗಳನ್ನು, ಖಾಲಿ ಒಂದೊಂದು ದಾಖಲೆ ಅಲ್ಲ, ಒಂದು ಮರುದಿವಸ ಕೊಡ್ತೇನೆ ಅಂತ ಹೇಳಲಿಕ್ಕಿಲ್ಲ. ರೇಷನ್ ಕಾರ್ಡು, ಆ ಚೀಟಿಯಲ್ಲಿದ್ದಂಥ ಉದ್ಯೋಗಾಚಾರ ಚೀಟಿಯಲ್ಲಿ ಅಂತಹ ಎಲ್ಲ ಅವರ ಆಧಾರ್ ಬ್ಯಾಂಕು ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ, RTC, ಒಪ್ಪಿಗೆ ಪತ್ರ ಬೇಕಾದರೆ ಒಪ್ಪಿಗೆ ಪತ್ರ, ಯಾವುದು GP ಇದ್ದರೆ GP, ಮತ್ತು BPLನವರಾದರೆ ಏನು ಬೇಡ, APLನವರಾದರೆ ಸಣ್ಣ ರೈತ ಖಂಡಿತವಾಗಿ ಮಾಡಿರಬೇಕು. ನಿಮಗೋಸ್ಕರ ನಾವು ಕೆಲವೊಂದು ವಿಷಯಗಳನ್ನು ನಾಳೆ ತಂದು ಕೊಡ್ತಾರೆ ಅಂತೇಳಿ ಹೇಳಿ ನಾವು ಇವತ್ತು ನೋಡಿ ನಮ್ಮ ತಾಂತ್ರಿಕ ದೋಷಕ್ಕೆ ಬಂದಿದೆ. ಅದರಿಂದಾಗಿ ಯಾವುದೇ ಸಿಕ್ಕಿದ್ರು ನನ್ನ ಗ್ರಾಮದ ಜನರಿಗೋಸ್ಕರ ಸಿಗಬೇಕಂತ ಹೇಳ್ತಾ, ಮತ್ತು ದಾರಿದೀಪದ ಬಗ್ಗೆ ಹೇಳಿದ್ದಾರೆ. 6 ತಿಂಗಳು ಮಳೆ ಬರುವಾಗ ವಾಪಸ್ ಅದನ್ನು ಸ್ವಿಚ್ ಅಥವಾ ಇನ್ನಿತ ಹೋಗ್ತದೆ. ಪ್ರತಿ ನವಂಬರ್ ಡಿಸೆಂಬರಲ್ಲಿ ನಾವು ಅದನ್ನು ರಿಪೇರಿ ಮಾಡುತ್ತೇವೆ ಖಂಡಿತ. ಸೋಲಾರ್ ಇದ್ದು ಹೇಳಿದ್ದಾರೆ. ಸೋಲಾರ್ ಇದ್ದು ಹಾಗೆ 1 ವರ್ಷದ ತನಕ ಅವರದೇ. 1 ವರ್ಷದ ನಂತರ ಅದಕ್ಕೆ ಏನು ಖರ್ಚಿದ್ರೂ ಅದಕ್ಕೆ 6,000 ನಾವು ಭರಿಸಬೇಕು. ಆದಷ್ಟು ಗ್ರಾಮಸ್ಥರು ಎಷ್ಟೆಲ್ಲ ನಾವು ಫಲಾನುಭವಿಗಳಾಗಿ ನಾವು ತಾಲೂಕಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಸಹಕಾರ ಅತ್ಯುತ್ತಮ. ಯಾಕಂತ ಹೇಳಿದರೆ ನೀವು ಸಹ ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ನೀರಿನ ಬಿಲ್ ಆಗಿರ್ಬೋದು ಅಥವಾ ಮನೆ ತೆರಿಗೆ ಆಗಿರ್ಬೋದು ಕಟ್ಟಿ ಸಹಕರಿಸಿ ಅಂತ ಹೇಳುತ್ತಾ ಈ ಒಂದು ಸಭೆಗೆ ಆಗಮಿಸಿ ತಮಗೆಲ್ಲರಿಗೂ ಅಭಿನಂದಿಸಿ ನನ್ನ ಭಾಷಣವನ್ನು ಕೊನೆಗೊಳಿಸ್ತೇನೆ. ಎಲ್ಲರಲ್ಲಿ ಒಂದು ವಿನಂತಿ. ನಿನ್ನೆಯಿಂದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರ ತನಕ ಸ್ವಚ್ಛತಾ ಹಿ ಸೇವೆ ಅಂತೇಳಿ ನಮ್ಮ ಪರಿಸರಗಳಲ್ಲಿ ಸ್ವಚ್ಛತೆಯನ್ನು ಮಾಡುವಂಥದ್ದು, ಕುಡಿಯುವ ನೀರಿನ ಟ್ಯಾಂಕ್ಗಳ ಸ್ವಚ್ಛತೆ ಇರ್ಬೋದು, ತೋಡುಗಳ ಸ್ವಚ್ಛತೆ ಇರ್ಬೋದು, ಕಸ ವಿಲೇವಾರಿ ಬಗ್ಗೆ ಇಂತಹ ಕಾರ್ಯಕ್ರಮಗಳನ್ನು ನಾವುಗಳು ದಿನಕ್ಕೆ 1 ಗಂಟೆ ಆದರೂ ಮಾಡಬೇಕು ಅಂತ ಒಂದು ನಮ್ಮ ಧ್ಯೇಯ. ಆ ಪ್ರಕಾರ ನಿನ್ನೆ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬ, ಆ ದಿನದಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಂಚಾಯತಲ್ಲಿ ಕೂಡ ಒಂದು ಇದರ ಬಗ್ಗೆ ಪ್ರತಿಜ್ಞೆಯನ್ನು ಮಾಡೋಣ. ಇದರ ಬಗ್ಗೆ ತಾವುಗಳೆಲ್ಲರೂ ಎದ್ದು ನಿಂತು ಒಂದು ಬಲದ ಕೈಯನ್ನು ಮುಂದೆ ಚಾಚಿ ನಾನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸ್ವಚ್ಛ, ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತವನ್ನು ನಿರ್ಮಿಸಲು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ. ನಾನು ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆಗಳಲ್ಲಿ ಅಥವಾ ತೆರೆದ ಚರಂಡಿಗಳಲ್ಲಿ ಕಸ ಎಸೆಯುವುದಿಲ್ಲ. ನಾನು ನಮ್ಮ ಮನೆಯ ತ್ಯಾಜ್ಯವನ್ನು ಒಣ ಕಸ ಮತ್ತು ಹಸಿ ಕಸಗಳಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ಏಕಬಳಕೆಯ ಪ್ಲಾಸ್ಟಿಕ್ ಉಪಯೋಗವನ್ನು ತ್ಯಜಿಸಿ ಬಟ್ಟೆ ಅಥವಾ ಪರಿಸರ ಸ್ನೇಹಿ ಸೆಣಬಿನ ಚೀಲಗಳನ್ನು ಬಳಸುತ್ತೇನೆ. ನಮ್ಮ ಸುತ್ತಮುತ್ತಲಿನ ಕೆರೆ, ನದಿ, ಬಾವಿ ಮತ್ತು ಇತರೆ ಜಲಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಅವುಗಳಿಗೆ ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ
ಸೇರದಂತೆ ನೋಡಿಕೊಳ್ಳುತ್ತೇನೆ. ವರ್ಷಕ್ಕೆ ಕನಿಷ್ಠ 100 ಗಂಟೆಗಳ ಅವಧಿಯ ಸ್ವಚ್ಛತಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ. ನನ್ನ ಕುಟುಂಬದ ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಈ ಪ್ರತಿಜ್ಞೆಯನ್ನು ಹಂಚಿಕೊಂಡು ಅವರನ್ನು ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ಮೇಲಿನ ಎಲ್ಲ ಅಂಶಗಳನ್ನು ಪಾಲಿಸುವ ಮೂಲಕ ನಮ್ಮ ಗ್ರಾಮ, ನಮ್ಮ ಹೆಜ್ಜೆ ಮತ್ತು ನಮ್ಮ ರಾಜ್ಯವನ್ನು ಸ್ವಚ್ಛ ಸುಂದರವನ್ನಾಗಿಸಲು ಪ್ರಯತ್ನಿಸುತ್ತೇನೆ. ಜೈ ಸ್ವಚ್ಛೋತ್ಸವ. ಧನ್ಯವಾದಗಳು. ಇನ್ನು ಈ ಒಂದು ವಿಶೇಷ ಗ್ರಾಮ ಸಭೆಯಲ್ಲಿ ಮಾರ್ಗದರ್ಶಿ ಅಧಿಕಾರಿಗಳಾಗಿ ಆಗಮಿಸಿ ಈ ಒಂದು ಸಭೆಯನ್ನ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂತ ನಮ್ಮ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ರಾಜೇಂದ್ರ ಕೃಷ್ಣ ಸರ್ ಇವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹದಿನೈದನೇ ಹಣಕಾಸು ಯೋಜನೆ ಮತ್ತು 2021ರಿಂದ 24-25ನೇ ಸಾಲಿನ ರಾಜ್ಯ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆಯ ವಿಶೇಷ ಗ್ರಾಮ ಸಭೆ ಬಂದಾರು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ನಡೆಯಿತು. ಈ ಒಂದು ಸಭೆಯಲ್ಲಿ ವೇದಿಕೆಯಲ್ಲಿ ನನ್ನೊಂದಿಗೆ ಉಪಸ್ಥಿತರಿರುವಂತಹ ಬಂದಾರು ಪಂಚಾಯತ್ನ ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, PDO ಮತ್ತು ಅವರ ತಂಡದವರೇ, ಸಾಮಾಜಿಕ ಪರಿಶೋಧನೆಗೆ ಆಗಮಿಸಿದಂತಹ ಶ್ರೀಯುತ ರಾಜೀವ್ ಸಾಲಿಯಾನ್ ಮತ್ತು ಅವರ ತಂಡದವರೇ, ಎಲ್ಲ ಸಜ್ಜನ ನಾಗರಿಕ ಬಂಧುಗಳೇ, ಒಂದು ಅತ್ಯುತ್ತಮವಾದಂತಹ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದಂತಹ ಸಂತೃಪ್ತಿ ನಂದು. ಇಲ್ಲಿಗೆ ಬರುವಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಇದು ಈ ಗ್ರಾಮ ಪಂಚಾಯತ್ ಮೊದಲ ಸ್ಥಾನದಲ್ಲಿದೆ ಅಂತೇಳಿ ಇಲ್ಲಿ ಅವರು PDO ಅವರು ಮತ್ತು ಇತರರು ಹೇಳುವಾಗ ಗೊತ್ತಾಯಿತು. ಹೌದು, ಅದು ಯಾಕೆ ಅಂತಂದರೆ ನಿಮ್ಮಂತಹ ಎಚ್ಚೆತ್ತ ಪ್ರಜ್ಞಾವಂತ ನಾಗರಿಕರ ಭಾಗವಹಿಸುವಿಕೆಯಿಂದ, ದಕ್ಷ PDO ಮತ್ತು ಅವರ ತಂಡದವರಿಂದ, ಜೊತೆಗೆ ಒಂದು ಉತ್ತಮ ಆಡಳಿತ ವ್ಯವಸ್ಥೆ, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಅವರ ಎಲ್ಲ ಸದಸ್ಯರ ತಂಡ ಇರ್ಬೋದು, ಇವರೆಲ್ಲರ ಸಮಪಾಲು ಅವರ ಒಂದು ಕೈ ಜೋಡಿಸುವಿಕೆಯಿಂದ ಇದು ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಇಲ್ಲಿ ತಮ್ಮೆಲ್ಲರ ಉಪಸ್ಥಿತಿ, ತಮ್ಮೆಲ್ಲರ ಭಾಗವಹಿಸುವಿಕೆ ನನಗೆ ಏನನ್ನ ಒಂದು ಪ್ರೇರೇಪಣೆ ಕೊಟ್ಟಿದ್ದು ಅಂತ ಹೇಳಿದರೆ, ಒಂದು ಅತ್ಯಂತ ಒಳಗಿನ ಪ್ರದೇಶ, ಇಂಟೀರಿಯರ್ ಪ್ಲೇಸ್ ಅಂತ ನಾವು ಹೇಳ್ತೇವೆ. ಇಂಥಲ್ಲಿ ತಾವೆಲ್ಲ ಆಗಲೇ ಬಂದಿದ್ದೀರಿ. ಬೆಳಗ್ಗೆ ಬಂದವರು ಆವಾಗಿಂದ ಈ ಕ್ಷಣದವರೆಗೆ 1:45-2 ಗಂಟೆ ಆಗ್ತಾ ಬಂತು. ಅತ್ಯುತ್ತಮವಾದಂತಹ ಭಾಗವಹಿಸುವಿಕೆ ನಿಮ್ಮಲ್ಲಿ ನನಗೆ ಕಂಡು ಬಂತು. ಮೊನ್ನೆ ಪೇಟೆ ಸಮೀಪದ ಒಂದು ಪಂಚಾಯತಿಗೆ ಹೋಗಿದ್ದೆ ಗ್ರಾಮ ಸಭೆಗೆ. ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಗ್ರಾಮ ಸಭೆ ಪ್ರಾರಂಭ ಆದಾಗ 10-11 ಜನ ಇದ್ರಷ್ಟೇ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಜನ ಬಂದು ಸೇರಿದ್ರು. ಗ್ರಾಮ ಸಭೆ ನಡೆಸೋದೋ ಬೇಡವೋ, ಕೋರಮ್ ಇಲ್ಲ ಅಂತ ಹೇಳ್ಕೊಂಡು ಚರ್ಚೆ ಎಲ್ಲ ಆಯಿತು. ಇಲ್ಲಿ ಅಂಥದ್ದು ಕಂಡು ಬರಲಿಲ್ಲ. ತಾವೆಲ್ಲ ಅತ್ಯಂತ ಗ್ರಾಮೀಣ ಪ್ರದೇಶದವರು, ಆದರೂ ಕೂಡ ತಾವು ಬೆಳಗ್ಗೆ ಬಂದು ಈ ಗ್ರಾಮ ಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ. ಒಂದು. ಇನ್ನೊಂದು, ನಾನು ಕಂಡಂತಹ ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಚರ್ಚೆ ಅತ್ಯಂತ ಸಕಾರಾತ್ಮಕವಾಗಿತ್ತು. ಯಾವುದೇ ಹೊಯ್ದಾಟಗಳಿರಲಿಲ್ಲ, ಗೊಂದಲಗಳಿರಲಿಲ್ಲ. ಅಂಥದ್ದು ಯಾವುದು ಕಾಣದೆ, ಕೆಲವು ಕಡೆ ಅದು ಕಂಡು ಬರ್ತದೆ, ಅಂಥದ್ದು ಯಾವುದು ಕಾಣದೆ ಇಲ್ಲಿ ಬಹಳ ವ್ಯವಸ್ಥಿತವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ ಗ್ರಾಮ ಸಭೆ ನಡೆದಿದೆ ಈ ಒಂದು ಸಾಮಾಜಿಕ ಪರಿಶೋಧನೆಗೆ. ಅದಕ್ಕಾಗಿ ನಾನು ತಮ್ಮೆಲ್ಲರನ್ನ ಅಭಿನಂದಿಸ್ತೇನೆ. ಇನ್ನು ಸಾಮಾಜಿಕ ಪರಿಶೋಧನೆಗೆ ಸಂಬಂಧಿಸಿದ ಹಾಗೆ ರಾಜೀವ್ ಸಾಲಿಯಾನ್ ರವರು ಹಲವು ವರ್ಷಗಳಿಂದ ನನಗೆ ಪರಿಚಿತರು. ಅವರ ಕೆಲಸವೇ ಹಾಗೆ, ಅತ್ಯಂತ ಶಿಸ್ತು. ಅದರಲ್ಲಿ ಸ್ವಲ್ಪವೂ ಡಿವಿಯೇಷನ್, ವಿಚಲನೆಯನ್ನು ಅವರು ಒಪ್ಪುವುದಿಲ್ಲ. ಅಂತಹ ಒಂದು ತಂಡ ಇಲ್ಲಿ ಬಹಳ ಸಮಗ್ರವಾಗಿ, ಸಮರ್ಪಕವಾಗಿ, ಸೂಕ್ತವಾಗಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿಕೊಟ್ಟಿದೆ. ಅದು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಶಿಕ್ಷಣ ಇಲಾಖೆಯ ಓರ್ವ ಅಧಿಕಾರಿಯಾಗಿ
ಶಿಕ್ಷಣ ಇಲಾಖೆಯ ಬಗ್ಗೆ ಒಂದೆರಡು ಮಾತುಗಳು. ತಾವೆಲ್ಲ ಇಲ್ಲಿ ಗ್ರಾಮೀಣ ಪರಿಸರದಲ್ಲಿದ್ದೀರಿ, ಸುತ್ತಮುತ್ತಲು ಸರ್ಕಾರಿ ಶಾಲೆಗಳಿವೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸಿ ಸರ್ಕಾರಿ ಸೌಲಭ್ಯಗಳನ್ನು ದಯವಿಟ್ಟು ಸದುಪಯೋಗಪಡಿಸಿಕೊಳ್ಳಿ. ಅತ್ಯುತ್ತಮವಾದ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಬೆಳಗ್ಗೆ ಕ್ಷೀರಭಾಗ್ಯ ಯೋಜನೆಯಡಿ ಹಾಲು ಕೊಡ್ತೇವೆ ಮಕ್ಕಳಿಗೆ 150 ml. ಸಾಯಿಶೂರ್ ಅನ್ನುವಂತಹ ರಾಗಿ ಮಾಲ್ಟನ್ನು ಅದಕ್ಕೆ ಬೆರೆಸಿ ಮಕ್ಕಳಿಗೆ ಪ್ರೋಟೀನ್ ಯುಕ್ತ ಪುಷ್ಟಿದಾಯಕವಾದಂತಹ ಹಾಲು ಬೆಳಗ್ಗೆ ಕೊಡ್ತೇವೆ. ತದನಂತರ ಮಧ್ಯಾಹ್ನ ಬಿಸಿಯೂಟ, ಪೋಷಕಾಂಶ ಭರಿತವಾದಂತಹ ತೊಗರಿಬೇಳೆ ಹಾಕಿ ಮಾಡಿದಂತಹ ಸಾಂಬಾರನ್ನು ಬಿಸಿಯೂಟದ ಜೊತೆ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಸುಮಾರು 2200 ಕೋಟಿ ರೂಪಾಯಿ ವಾರ್ಷಿಕವಾಗಿ ಸರ್ಕಾರಕ್ಕೆ ಖರ್ಚು ಬರ್ತಾ ಇದೆ, ಗಮನಿಸಿ. ಅದರ ಜೊತೆಗೆ ಇದೀಗ ಪೂರಕ ಪೌಷ್ಟಿಕ ಆಹಾರ, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಅಂತ ಹೇಳಿ ಮಧ್ಯಾಹ್ನ ಮೊಟ್ಟೆ ಅಥವಾ ಬಾಳೆಹಣ್ಣು, ಮಕ್ಕಳು ಯಾವುದನ್ನು ಬಯಸ್ತಾರೆ, ಮಕ್ಕಳ ಪೋಷಕರು ಯಾವುದನ್ನು ಬಯಸ್ತಾರೆ ಅದು. ಅದರಲ್ಲಿ SDMCಯ ನಿರ್ಣಯ ಇಲ್ಲ, ಶಾಲಾ ಶಿಕ್ಷಕರ ನಿರ್ಣಯ ಇಲ್ಲ, ಸರ್ಕಾರದ ನಿರ್ಣಯ ಇಲ್ಲ, ತಮ್ಮ ನಿರ್ಣಯ, ಪೋಷಕರ ನಿರ್ಣಯ. ತಾವು ಏನು ಒಪ್ಪಿಗೆ ಕೊಡ್ತೀರಿ ಅದನ್ನು ಇಲಾಖೆ ಕೊಡ್ತಾ ಇದೆ. ಐದರ್ ಒಂದೋ ಬಾಳೆಹಣ್ಣು ಅಥವಾ ಮೊಟ್ಟೆ ಬಹುಶಃ ಮಕ್ಕಳಿಗೆ ಕೊಡ್ತಾ ಇರೋದು ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸಲಿಕ್ಕೋಸ್ಕರ. ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ವರದಿ ಬಂದಿತ್ತು, ನಮ್ಮ ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಮಕ್ಕಳಲ್ಲಿ ಅಪೌಷ್ಟಿಕತೆ ಇದೆ. ಮನೆಯಲ್ಲಿ ಸ್ಥಿತಿವಂತರು ಆಗಿದ್ರೂ ಕೂಡ ಮಕ್ಕಳಲ್ಲಿ ಅಪೌಷ್ಟಿಕತೆ ಇದೆ. ಯಾಕೆಂದರೆ ಸೂಕ್ತವಾದಂತಹ ಪೌಷ್ಟಿಕಯುಕ್ತವಾದಂತಹ ಆಹಾರವನ್ನು ಮನೆಯಲ್ಲಿ ಕೊಡ್ತಾ ಇಲ್ಲ ಅಥವಾ ಅವ್ರ ಮಕ್ಕಳು ತಗೊಳ್ತಾ ಇಲ್ಲ. ಆ ಕಾರಣದಿಂದ ಅದನ್ನು ನಿವಾರಿಸಲಿಕ್ಕೋಸ್ಕರ ಸರ್ಕಾರ ಮಧ್ಯಾಹ್ನ ಪೂರಕ ಪೌಷ್ಟಿಕ ಆಹಾರ ಆಗಿ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಕೊಡ್ತಾ ಇದೆ, ಗಮನಿಸಿ. ಇದಕ್ಕೆ ಸರ್ಕಾರದ ಜೊತೆ ವಿಪ್ರೋ ಸಂಸ್ಥೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆ 3 ವರ್ಷಗಳ ಕಾಲ 2024ರಿಂದ 2027ರವರೆಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಾಫ್ಟ್ವೇರ್ ದಿಗ್ಗಜ ಅದು ಕೈ ಜೋಡಿಸಿದೆ. 1591 ಕೋಟಿ ರೂಪಾಯಿ ಸರ್ಕಾರಕ್ಕೆ ಅದು ಕೊಡ್ತಾ ಇದೆ. ಸರ್ಕಾರ 2 ದಿವಸ, ವಾರದಲ್ಲಿ 2 ದಿವಸ ಪೂರಕ ಪೌಷ್ಟಿಕ ಆಹಾರ ಕೊಟ್ಟರೆ APF ಸಂಸ್ಥೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆ ವಾರದಲ್ಲಿ 4 ದಿನ ಇದನ್ನು ಕೊಡ್ತಾ ಇದೆ. ಇಂತಹ ಎಲ್ಲ ಸೌಲಭ್ಯ ಜೊತೆಗೆ ಮಕ್ಕಳಿಗೆ ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ, ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಇತ್ಯಾದಿಗಳನ್ನೆಲ್ಲ ಸರ್ಕಾರ ಕೊಡ್ತಾ ಇದೆ. ಶೂ ಸಾಕ್ಸ್ ಇದನ್ನೆಲ್ಲ ಕೊಡ್ತಾ ಇದೆ. ಹಲವು ಸೌಲಭ್ಯಗಳನ್ನು ಸರ್ಕಾರ ಮಕ್ಕಳಿಗೆ ಕೊಡ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಈ ಎಲ್ಲ ಸೌಲಭ್ಯಗಳನ್ನು ತಾವು ತಮ್ಮ ಮಕ್ಕಳ ಮೂಲಕ ಪಡ್ಕೊಳ್ಬೇಕು ಅಂತೇಳಿ ಹೇಳ್ತಾ, ಮತ್ತೆ ಒಂದು ಉತ್ತಮವಾದಂತಹ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದಂಥ, ಯಶಸ್ವಿಯಾಗಿ ಗ್ರಾಮ ಸಭೆ ನಡೆಸಿದಂತಹ ಆ ಒಂದು ಪಾಲು, ಅದರ ಆ ಯಶಸ್ಸಿನಲ್ಲಿ ತಮ್ಮೆಲ್ಲರದ್ದು ಇದೆ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಂಥ ಒಂದು ಒಳ್ಳೆಯ ಗ್ರಾಮ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಸುಯೋಗ ಅಂತ ನಾನು ಭಾವಿಸ್ತೇನೆ. ಪುರುಷೋತ್ತಮ ಅವರು, PDO ಅವರು ಕೂಡ ಹಾಗೆ ಗೇರುಕಟ್ಟೆಯಲ್ಲಿ ನನಗೆ ಹಲವು ವರ್ಷಗಳಿಂದ ಪರಿಚಿತರು. ಹಲವು ಸಂದರ್ಭಗಳಲ್ಲಿ ಅವರ ಜೊತೆ ಕೆಲಸ ನಿರ್ವಹಿಸಿದಂತಹ ಅನುಭವ ನನಗಿದೆ. ಅಂತಹ ಒಳ್ಳೆಯ ದಕ್ಷ PDO ಇಲ್ಲಿ ನಿಮ್ಮ ಜೊತೆ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಒಂದು ಸುಯೋಗ ಅಂತೇಳಿ ನಾನು ಭಾವಿಸ್ತೇನೆ. ಟೋಟಲಿ ಒಂದು ಒಳ್ಳೆಯ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದಂತಹ ಸಂತೃಪ್ತಿಯೊಂದಿಗೆ ಇವತ್ತು ಇಲ್ಲಿಂದ ಹೋಗುವಂತಹ ಅವಕಾಶವನ್ನು ತಾವು ಒದಗಿಸಿಕೊಟ್ಟಿದ್ದೀರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಗ್ರಾಮ ಸಭೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ತಮಗೆಲ್ಲರಿಗೂ ವಂದನಾರ್ಪಣೆ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾಗಿರುವಂಥ ಶ್ರೀಯುತ ಬಾಲಕೃಷ್ಣ ಗೌಡ ಇವರು. ಗ್ರಾಮ ಪಂಚಾಯತ್ ಬಂದಾರು ಸಾಮಾಜಿಕ ಪರಿಶೋಧನಾ ವಿಶೇಷ ಗ್ರಾಮ ಸಭೆಯ ವೇದಿಕೆ ಮೇಲಿರುವಂತಹ ಎಲ್ಲ ಅಧಿಕಾರಿ ವರ್ಗಕ್ಕೆ, ಹಾಗೇನೆ ಪಂಚಾಯತ್ ಅಧ್ಯಕ್ಷರಿಗೆ, ಹಾಗೇನೆ ಉಪಾಧ್ಯಕ್ಷರಿಗೆ, ಹಾಗೇನೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದೇ ಮಾತಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಮುಂಭಾಗದಲ್ಲಿರುವಂತಹ ಈ ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಎಲ್ಲ ಗ್ರಾಮಸ್ಥ ಬಂಧುಗಳಿಗೆ ಒಂದೇ ಮಾತಲ್ಲಿ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಸಾಮಾಜಿಕ ಪರಿಶೋಧನಾ ತಂಡದ ಎಲ್ಲ ಸದಸ್ಯರಿಗೆ ಒಂದೇ ಮಾತಲ್ಲಿ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ರಾಷ್ಟ್ರಗೀತೆ ಎಲ್ಲರೂ ಎದ್ದು ನಿಂತು.
ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೇವೆ, ದಯವಿಟ್ಟು ಊಟ ಸ್ವೀಕರಿಸಿ ಹೋಗಿ.